ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ತನ್ನ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಈ ಕನಸು ಯಾವಾಗ ನನ್ಸಾಗತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ. ಇದಕ್ಕೆ ನಿಮ್ಗೆ ಪರಿಹಾರ ಬೇಕು ಅಂತಂದ್ರೆ ಈಗಲೇ ನೀವು ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ನೇರವಾಗಿ ಮಾತನಾಡಿ. ಮೊದಲ ಕರೆ ಸಂಪೂರ್ಣವಾಗಿ ಉಚಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು DRDOದಲ್ಲಿ ಕೆಲಸ ಮಾಡ್ತೀನಿ. ನಾನು ನಕ್ಷತ್ರ ನಾಡಿ ಡಾಕ್ಟರ್ ದಿನೇಶ್ ಗುರೂಜಿಯವರು ನಕ್ಷತ್ರ ನಾಡಿ ಶುರು ಮಾಡಿದಾಗ ಟಿ ವಿಲಿ ನೋಡಿಬಿಟ್ಟು ನಾನು ಸೇರಿಕೊಂಡೆ. ಬೇಸಿಕ್ ನಕ್ಷತ್ರ ನಾಡಿ ಕಲಿತಾದ ನಂತರ ಪರಾಶರ, ಭೃಗುನಂದ ನಾಡಿ, ನ್ಯೂಮರಾಲಜಿ ಹಾಗೆ ಹಲವಾರು ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಪರಾಶರಕ್ಕೂ ಈ ನಕ್ಷತ್ರ ನಾಡಿಗೂ ಭಾಳ ವ್ಯತ್ಯಾಸ ಇದೆ. ಪರಾಶರ ಪೂರ್ತಿ ಜೀವನದ ತೋರಿಸಿದ್ರೆ ನಕ್ಷತ್ರ ನಾಡಿಲಿ ಎಳೆಯಾಗಿ ನಾವು ನಮ್ಮ ಜೀವನದ ಎಲ್ಲ ಹಂತಗಳಲ್ಲೂ ಏನೇನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಬೋದು. ಹಾಗೆ ಅದಾದ ನಂತರ ಮದುವೆ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವನ್ನು ಪ್ರತಿ ದಿನ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಷ್ಟಂತ ಡೆಪ್ತ್ ಆಗಿ ನಕ್ಷತ್ರ ನಾಡಿಲಿ ನಾವು ನೋಡ್ಕೊಳ್ಬೋದು. ಅದಾದ ನಂತರ ಈಗ ತಾನೇ ಈ ವಾಸ್ತು ಅಂತ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಮನೆಯ ವಾಸ್ತು ಇರ್ಬೋದು, ಆಫೀಸ್ ವಾಸ್ತು ಇರ್ಬೋದು, ಹಾಗೆ ಜಮೀನಿನ ವಾಸ್ತು ಇರ್ಬೋದು, ಎಲ್ಲವನ್ನೂ ನಾವು ಕೂಲಂಕುಷವಾಗಿ 32 ಭಾಗಗಳಾಗಿ ವಿಂಗಡಿಸಿ ನಮಗೆ ಗುರೂಜಿ ಹೇಳ್ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿದೆ. ಮನೆ ಯಾವುದನ್ನು ಒಡೆಯದೆ ಇರುವ ಮನೆಗಳಲ್ಲೇ, ಇರುವ ಆಫೀಸ್ಗಳಲ್ಲೇ ವಾಸ್ತುವನ್ನು ನಾವು ಸರಿಪಡಿಸ್ಕೊಳ್ಳೋಂಥ ವಿಧಾನವನ್ನು ನಮ್ಮ ಗುರೂಜಿ ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ದಿನೇಶ್ ಗುರೂಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಏಕೆಂದರೆ ಈ ಪ್ರಪಂಚದಲ್ಲಿ, ಈ ಭೂಗೋಳದಲ್ಲಿ ಇಂಥ ಅದ್ಭುತವಾದಂಥ ಗುರು ಸಿಗೋದಿಲ್ಲ. ಮುಂದೆ ಶಂಕರಾಚಾರ್ಯವರಿದ್ದರು, ರಾಮಾನುಜಾಚಾರ್ಯ ಇದ್ದರು. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿಯವರು ಈ ಭೂಮಿ ಮೇಲೆ ಹುಟ್ಟಿದ್ದಾರೆ. ಈ ಗುರೂಜಿಯವರ ವಿದ್ಯೆಯನ್ನು ಪ್ರಪಂಚದ ಪ್ರತಿಯೊಬ್ಬರು ಕಲ್ತ್ರೆ ಅವರವರ ಜೀವನವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀನಿ. ಪ್ರತಿಯೊಬ್ಬರು ನಕ್ಷತ್ರ ನಾಡಿ ಕ್ಲಾಸ್ಗೆ ಸೇರ್ಕೊಳ್ಳಿ, ವಿದ್ಯೆಯನ್ನು ಕಲ್ತ್ಕೊಳ್ಳಿ, ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನೋಡಿ, ಈ ಮಾಸ್ಟರ್ ಆಫ್ ವಾಸ್ತು ಅಂತ ಕ್ಲಾಸಿಗೆ ಅಟೆಂಡ್ ಮಾಡಿದ್ವಿ. ಕೇವಲ 5 ದಿವಸಗಳಲ್ಲಿ ಆ ವಾಸ್ತುವಿನ ಒಂದು ಪ್ರಾಕಾರಗಳನ್ನ ನಮ್ಮ ದಿನೇಶ್ ಗುರೂಜಿಯವರು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಅನುಭವಿಸಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜನಗಳಲ್ಲಿ ಆ ವಾಸ್ತು ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಇದೆ. ಆದ್ರೆ ಇವತ್ತಿನ ನಮ್ಮ ಗುರೂಜಿ ಕಳಿಸ್ಕೊಟ್ಟಂತ ವಾಸ್ತು ಬಹಳಷ್ಟು ವಿಭಿನ್ನವಾದಂತ ಒಂದು ಪ್ರಕಾರಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಜಗತ್ತಿಗೆ ಈ ತರವಾದಂತ ಒಬ್ಬ ಗುರೂಜಿನ ಕೊಟ್ಟಂತ ಭಗವಂತನಿಗೆ ತುಂಬಾ ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಈ ರೀತಿಯಾದಂತ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಹಳ ಸರಳವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ವಿಚಾರಧಾರೆಗಳನ್ನ ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರ ಕೆಲಸಕ್ಕೆ ನಾವು ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ಕಾರ್ಯಗಳಲ್ಲಿ ನಾವು ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ ನಮ್ಮ ಗುರೂಜಿ ಅವರಿಗೆ ಕಾಣಿಕೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಕಲಿತು ನಾವು ಸುಮ್ಮನೆ ಹಾಗೆ ಇರ್ತಕ್ಕಂಥ ಕೆಲಸವನ್ನ ಮಾಡೋದು ಬೇಡ. ದಯಮಾಡಿ ಈ ವಾಸ್ತುವಿನ ಬಗ್ಗೆ ಯಾರ್ಯಾರಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆಯೋ ಅದನ್ನ ಖಂಡಿತವಾಗಿ ನಮ್ಮ ಗುರೂಜಿಯವರು ಹೋಗ್ಲಾಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಸರಿಯಾದಂತ ವಾಸ್ತು ಕಲಿಬೇಕಾ? ಖಂಡಿತ ನೀವು ನಕ್ಷತ್ರ ನಾಡಿ ಜೊತೆಗೆ ವಾಸ್ತು ಕ್ಲಾಸಸ್ಗೆ ಜಾಯಿನ್ ಆಗಿ ಖಂಡಿತ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಇವತ್ತು ನಮ್ಮ ಒಂದು ಮಾಸ್ಟರ್ ವಾಸ್ತು ಕ್ಲಾಸಿಗೆ ನಾವು ಒಂದು ಇವೆಂಟಿಗೆ ಬಂದಿದ್ದೀವಿ. ಇದರಿಂದ ಇರುವಂಥ ಮಹಾಶಕ್ತಿ ಅಂದರೆ ನಮ್ಮ ಗುರುಜಿ ಡಾಕ್ಟರ್ ದಿನೇಶ್ ಗುರೂಜಿ ಅವರು, ಇಂಟರ್ನ್ಯಾಷನಲ್ ಆಸ್ಟ್ರಾಲಜರ್ ಅವರು. ಅವರ ಅಂಡಲ್ಲಿ ನಾವು ಗೈಡೆನ್ಸ್ ಮಾಡಿ ನಾವು ಸ್ವಲ್ಪ ಜ್ಯೋತಿಷ್ಯ ಎಲ್ಲ ಕಲಿತಾ ಇದ್ದೀವಿ. ಈ ನಮ್ಮ ಸನಾತನ ಧರ್ಮದಲ್ಲಿ ರಿಯಾಲಿಟಿ ಏನಿದೆ ಅಂತ ಯಾರಿಗೂ ಅಷ್ಟು ಮಟ್ಟಿಗೆ ತಲುಪ್ತಾ ಇಲ್ಲ.
ಒನ್ ಅಂಡ್ ಓನ್ಲಿ ಗುರುಜಿ ಏನ್ ಮಾಡ್ತಾ ಇದ್ದಾರೆ, ಸನಾತನ ಧರ್ಮದಲ್ಲಿ ಏನು ನಿಮಗೆ ಪ್ಲಸ್ ಇದೆ ಮೈನಸ್ ಇದೆ ಡೈರೆಕ್ಟ್ ಹಿಟ್ ಮಾಡಿ ಹೇಳೋಂಥ ಗುರುಜಿ ನಮ್ಮ ಗುರುಜಿ ಒಬ್ಬರೇ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಅದನ್ನ. ಯಾಕಂದ್ರೆ ನೀವು ಯಂಗ್ಸ್ಟರ್ಸ್ ಏನ್ ಮಾಡಿ, ಇವಾಗ ಎಷ್ಟೋ ಜನ ಟಿವಿ ನೋಡ್ತಾ ಇರ್ತಾರೆ, ಯಂಗ್ಸ್ಟರ್ಸ್ ಯಾವಾಗಲೂ ಅವಹೇಳನ ಮಾಡ್ತಾ ಇರ್ತೀರಾ ಇದು ನಮ್ಮ ಸನಾತನ ಧರ್ಮನ, ಜ್ಯೋತಿಷನ. ಆ ಥರ ಯಾರು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಬೇಕು, ಬೇರೆ ಯಾರು ಉಳಿಸ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಯಂಗ್ಸ್ಟರ್ಸ್ ಏನಿದೆ, ನೀವು ಯಂಗ್ಸ್ಟರ್ಸ್ ಬರಬೇಕು, ಇದು ಬನ್ನಿ, ನೀವು ಚಾಲೆಂಜ್ ಆಗಿ ಇದನ್ನ ಕಲೀರಿ. ಇದರಲ್ಲಿ ಗ್ಯಾರಂಟಿಡ್ ಇದೆ. ನೀವು ಬಂದು ಜ್ಯೋತಿಷ ಶಾಸ್ತ್ರ ಕಲ್ತ್ರೆ ಇದರಲ್ಲಿ ನಮಗೆ ಬೇಸಿಕ್ಸ್ ಇರುತ್ತೆ, ಆಮೇಲೆ ಹೈಯರ್ ಇರುತ್ತೆ, ಡಾಕ್ಟರೇಟ್ ಲೆವೆಲ್ವರೆಗೂ ಮಾಡ್ಬೋದು, ವಾಸ್ತು ಮಾಡ್ಬೋದು, ಜೈಮಿನಿ ಮಾಡ್ಬೋದು, ನ್ಯೂಮರಾಲಜಿ ಮಾಡ್ಬೋದು. ಎಲ್ಲ ಶಾಸ್ತ್ರನೂ ಒಂದೇ ರೂಫಲ್ಲಿ ಕಲಿಯುವಂತ ಅಸ್ಟ್ರಾಲಜಿ ಯೂನಿವರ್ಸಿಟಿ ನಮ್ದೊಂದೇ ಯೂನಿವರ್ಸಿಟಿ. ಅದ್ರ ಹೆಸರು ಗೋಲ್ಡ್ ಟ್ರೀ ಆಸ್ಟ್ರೋ ಅಂತ. ನಮ್ಮ ಗುರುಜಿ ಸತತವಾಗಿ 30 ವರ್ಷಕ್ಕಿಂತ ಪ್ಲಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದು. ಅವರು ಮೋರ್ ದೆನ್ 50,000 ಜಾತಕ ನೋಡಿದ್ದಾರೆ. ಶಾರ್ಪ್ ಶೂಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ನಿಮಗೆ ಈಸಿ ಆಗುತ್ತೆ. ಈಗ ಕಲಿಯುಗದಲ್ಲಿ ಬುಕ್ಸ್ ತುಂಬಾ ದೊಡ್ಡ ಬುಕ್ಸ್ ಓದಿ ನಾವು ಅರ್ಥ ಮಾಡ್ಕೊಳ್ಳೋಂಥ ಕೇಪಬಿಲಿಟಿ ಇರಲ್ಲ. ನಮ್ಗೇನಾಗುತ್ತೆ, ನಮಗೆ ಮಗು ತರ ಯಾವ ತರ ಬೇಕೋ ಆ ತರ ಹೇಳ್ಕೊಡ್ತಾರೆ. ಅವ್ರ ಕ್ಲಾಸ್ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಆನ್ಲೈನ್ ಕ್ಲಾಸು ಮನೆಯಿಂದಾನೇ ಮಾಡ್ಬೋದು. ಆಮೇಲೆ ಇನ್ವೆಸ್ಟ್ಮೆಂಟು ಅಷ್ಟೇ, ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ಕೋತೀರಾ. ನಿಮ್ಗೆ ಗೊತ್ತಿಲ್ದಂಗೆ ಹೆಲ್ತ್ಗೆ ಏನಾರ ಇಶ್ಯೂ ಬಂದ್ರೆ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೋತೀರಾ. ಬರೋಕ್ಕೂ ಮುಂಚೆನೆ ಹೆಂಗೆ ರೆಮಿಡಿ ಇದೆ ಅಂತ ನಾವು ಶೀಲ್ಡ್ ಮಾಡ್ಕೊಳ್ಳೋದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ನಾವು ನೋಡ್ಕೊಂಡ್ರೆ ನಾವು ಅಷ್ಟೇ, ನಮ್ಮ ಪಕ್ಕದವ್ರಿಗೂ ಅಷ್ಟೇ, ಬೇರೆಯವ್ರಿಗೆ ಎಲ್ಲರಿಗೂ ನಾವು ಒಂದು ಇದು ಮಾಡ್ಕೊಡ್ಬೋದು, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಅವರು ನಮ್ಮ ಗುರುಜಿ ಬಿಸ್ನೆಸ್ ತರ ಮಾಡ್ತಾ ಇಲ್ಲ ಇದನ್ನ. ಅವ್ರೇನ್ ಮಾಡ್ತಾ ಇದಾರೆ, ಇದನ್ನೊಂದು ಜ್ಞಾನನ ಹಂಚ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಡಾಕ್ಟರೇಟ್ ಮಾಡಕ್ ದುಡ್ಡು ಇರ್ಲಿಲ್ಲ. ನಾವು ಕೇಳಿದ್ವಿ ಗುರುಜಿ ಡಾಕ್ಟರೇಟ್ ಮಾಡಕ್ ದುಡ್ಡಿಲ್ಲ ಅಂತ. ಅವ್ರೇನಂದ್ರು, ನೀವು ಫಸ್ಟ್ ವಿದ್ಯೆ ಕಲಿಯಪ್ಪ, ನೀನು ಆಮೇಲೆ ದುಡ್ಡು ಕೊಡು ಅಂತ ಹೇಳಿದ್ರು. ಈ ತರ ಹೇಳೋವಂಥ ಗುರುಜಿಗಳು ನಿಮ್ಗೆಲ್ಲೂ ಸಿಗೋದಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ ಅದು ನಿಜನ ಸುಳ್ಳು ಅನಿಸ್ತಿರ್ಬೋದು. ನೀವು ಬಂದು ರಿಯಾಲಿಟಿ ಗ್ರೌಂಡ್ ಚೆಕ್ ಮಾಡಿದಾಗಲೇ ಗೊತ್ತಾಗೋದು. ಎಲ್ಲರೂ ಬನ್ನಿ, ಕಲೀರಿ. ಅದ್ರಲ್ಲಿ ಏನೋ ಒಂದು ಶಕ್ತಿ ಇದೆ, ನೀವು ಕಲ್ತ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಮ್ಮ ಆಸ್ಟ್ರಾಲಜಿ, ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋಲ್ ಇರೋಂಥ ಎಜುಕೇಶನ್ನು, ನಮ್ಮ ನಮ್ಮ ಇದು ಜ್ಯೋತಿಷ ಶಾಸ್ತ್ರ, ನಮ್ಮ ಗುರುಜಿ ಹೇಳ್ಕೊಡೋ ಅಂಥ ಶಾಸ್ತ್ರ ನಿಮಗೆ ಎಲ್ಲೂ ಸಿಗೋದಿಲ್ಲ. ಈ ತರ ಜ್ಞಾನ ಎಲ್ಲೂ ಸಿಗೋದಿಲ್ಲ. ದಯವಿಟ್ಟು ಯಂಗ್ಸ್ಟರ್ಸ್ ಎಲ್ಲ ಬನ್ನಿ, ಯಾರು ಹಿಂದೆ ಹೆಜ್ಜೆ ಇಡಬೇಡಿ. ನಮ್ಮ ಸನಾತನ ಧರ್ಮ ಉಳಿಸಿ ಅಂತ ಹೇಳಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಮ್ಮ ನಕ್ಷತ್ರನಾಡಿ ಪ್ರೋಗ್ರಾಮ್. ಒಂದು ಅನೇಕ ವಿಟಿಗಳು ನೋಡಿದ್ರಿ ಇವತ್ತು. ಯಾರ್ಯಾರು ಜ್ಯೋತಿಷ್ಯ ಕಲ್ತಿರ್ತಕ್ಕಂಥದ್ದು, ಅವರ ಅನಿಸಿಕೆ, ಅಭಿಪ್ರಾಯ, ಅದರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತಿನ ದಿನದ ಪಂಚಾಂಗ ನೋಡೋಣ. ಕಾರ್ತಿಕ ಮಾಸದಲ್ಲಿದ್ದೀವಿ. ಹಾಗೆ ಇವತ್ತಿನ ವಾರ ಶುಕ್ರವಾರ. ಹಾಗೆ ಇವತ್ತಿನ ಪಕ್ಷ ಶುಕ್ಲ ಪಕ್ಷದಲ್ಲಿ ದ್ವಾದಶಿ ತಿಥಿಲಿದ್ದೀವಿ. ದ್ವಾದಶಿ ತಿಥಿ 7 ಗಂಟೆವರೆಗೂ ಇರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿರ್ತಕ್ಕಂಥ 2 ಕರ್ಣಗಳು. ಒಂದು ಭವಕರ್ಣ 8 ಗಂಟೆಗೆ ಮುಗಿತಕ್ಕಂಥದ್ದು. ಅದಾದ ನಂತರ ಬಾಲವಕರ್ಣ ಸಂಜೆ 7 ಗಂಟೆವರೆಗೂ ಇರ್ತಕ್ಕಂಥದ್ದು. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ರೇವತಿ ನಕ್ಷತ್ರ. ಮಧ್ಯಾಹ್ನ 3 ಗಂಟೆವರೆಗೂ ಇರ್ತಕ್ಕಂಥದ್ದು, 3:59ವರೆಗೂ. ಹಾಗೆ ಇವತ್ತಿನ ಯೋಗ ಸಿದ್ಧಿ ಯೋಗ. ಇಷ್ಟು ಇವತ್ತಿನ ದಿನದ ಪಂಚಾಂಗ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಇದೇ ಗುರುವಾರ ನಮ್ಮ ಕ್ಲಾಸಸ್ ಪ್ರಾರಂಭ ಅಂತ ಹೇಳಿದ್ವಿ. ಕೆಲವರು ಆಫೀಸ್ ಕೆಲಸ ಇರೋದ್ರಿಂದ ಮುಂದಿನ ವಾರ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಒಂದು ಶನಿವಾರಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಶನಿವಾರ ಬೆಳಿಗ್ಗೆ 11ರಿಂದ 1 ಗಂಟೆಗೆ ಬೆಳಗಿನ ಕ್ಲಾಸಸ್ ಇರ್ತಕ್ಕಂಥದ್ದು. ಹಾಗೆ ಸಂಜೆ ಕ್ಲಾಸಸ್ಸು 7ರಿಂದ 9 ಇರ್ತಕ್ಕಂಥದ್ದು. 15 ದಿವಸ. ಈ 15 ದಿವಸದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥದ್ದು. ಹಾಗೆ ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್, 15 ದಿವಸ ಆದ್ಮೇಲೆ ಏನ್ ಮಾಡೋದು ಅಂತ. ಆಕ್ಚುಲಿ 15 ದಿವಸಕ್ಕೆ ನಿಲ್ಲಲ್ಲ ಕ್ಲಾಸು. 15 ದಿವಸಕ್ಕೆ ನಾವು ಏನೇನು ಕೋರ್ಸ್ ಇರುತ್ತೋ ಕೋರ್ಸ್ ಮುಗಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಕೋರ್ಸ್ ಮುಗಿಸ್ತೀವಿ. ಆ ಕೋರ್ಸ್ ಆದ ನಂತರ ವಾಟ್ಸ್ಯಾಪಲ್ಲಿ ಕಾಂಬಿನೇಷನ್ಸ್ಗಳು, ಡಿಸ್ಕಷನ್ಗಳು ಯಾರಿರ್ತಾರೆ ಎಲ್ಲ ನಡೀತಾನೇ ಇರುತ್ತೆ, ನಿರಂತರ ನಡೀತಾ ಇರುತ್ತೆ. ಹೆಚ್ಚು ಕಮ್ಮಿ ನನ್ನ ಒಂದು ಅನಿಸಿಕೆ, ಹೆಚ್ಚು ಕಮ್ಮಿ 6 ತಿಂಗಳವರೆಗೂ ಕೂಡ ಡಿಸ್ಕಷನ್ ನಡೀತಾನೆ ಇರುತ್ತೆ. ಅರ್ಥ ಆಯ್ತಲ್ವಾ? 15 ದಿವಸ ಅಂತಕ್ಕಂಥದ್ದು ನಮ್ಮ ಪಾಠದ ವಿಚಾರ, ವಿಚ್ ಇಸ್ ನೋನ್ ಆಸ್ ಪ್ರಾಕ್ಟಿಕಲ್ಸ್ ಅಂಡ್ ಥಿಯರಿ ಅಂತ ನಾವು ಕರಿತೀವಿ. ನಾವು ಕ್ಲಾಸಸ್ಸಲ್ಲೆಲ್ಲ ಗೊತ್ತಿರುತ್ತೆ ನಾವು ಥಿಯರಿ ಅಂದರೆ ಏನು, ಪ್ರಾಕ್ಟಿಕಲ್ ಅಂದರೆ ಏನು ಅಂತ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಾವು ಈ 15 ಡೇಸಲ್ಲಿ 2 ಅವರು ಒಂದೊಂದೇ ಸಬ್ಜೆಕ್ಟ್ ನಾವು ಮಾಡ್ತೀವಿ. ಅದಾದ್ಮೇಲೆ ಏನು, ನೀವು ಮನೆಗೆ ಹೋಗಿ ಅಂತಲ್ಲ, ವಾಟ್ಸ್ಯಾಪ್ ಗ್ರೂಪ್ ಇರುತ್ತೆ ನಮ್ಮದು. ಇವತ್ತಿನ ದಿವಸ ನಮ್ಮ 27ನೇ ಬ್ಯಾಚ್ ಕೂಡ ಇವತ್ತು ಕೂಡ ಗ್ರೂಪಲ್ಲಿದೆ. ಯಾವಾಗಲೂ ಒಂದ್ಸತಿ ಅದು ಇದು ಏನಾರು ಸ್ವಲ್ಪ ಕನ್ಫ್ಯೂಷನ್ ಆದರೆ, ಅದು 27ನೇ ಬ್ಯಾಚ್ ಮಾಡಿರೋದು ಯಾವಾಗ, 2018 ಅನ್ಸುತ್ತೆ, 18. ಎಸ್,
2017 ಅನ್ಸುತ್ತೆ, 17. 2017ರಲ್ಲಿ 27ನೇ ಬ್ಯಾಚ್ ಮಾಡಿರೋದು. ಅದಕ್ಕಿಂತ ಮುಂಚೆ ಬ್ಯಾಚಲ್ಲಿ ನಾವು ವಾಟ್ಸಪ್ ಗ್ರೂಪ್ ಇರಲಿಲ್ಲ. ಆಮೇಲೆ ವಾಟ್ಸಪ್ ಮಾಡೋಣ, ಆಮೇಲೆ ಸ್ವಲ್ಪ ವಾಟ್ಸಪ್ ಅನ್ನೋದು ಆಮೇಲೆ ಸ್ವಲ್ಪ ಡೆವಲಪ್ ಆಯಿತು 2015-16ರಿಂದ. 17ರಲ್ಲಿ 27ನೇ ಬ್ಯಾಚ್. ಇವತ್ತು ಕೂಡ ಆ ಬ್ಯಾಚಲ್ಲಿ ನಾನು ಇದ್ದೀನಿ, ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಯಾರು ಕೆಲಸ ಮಾಡ್ತಕ್ಕಂಥ ಅವರು ಇರ್ತಾರೆ. ಏನಾದ್ರು ಹೊಸ ಹೊಸ ಸಬ್ಜೆಕ್ಟ್ ಇದ್ರು ಕಳಿಸ್ತಾ ಇರ್ತಾರೆ, ಇನ್ಫಾರ್ಮೇಷನ್ ಇದ್ರು ಕಳಿಸ್ತಾ ಇರ್ತಾರೆ. ಅಲ್ಲೂ ಕೂಡ ಕೆಲವು ಏನಾದ್ರು ಡಿಸ್ಕಷನ್ಸ್ ಅದು ಇದು ಮಾಡ್ತಾ ಇರ್ತಾರೆ. ಈ ದಿವಸ ಒಳ್ಳೇದು, ಆ ದಿವಸ ಒಳ್ಳೇದು ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಜನ ಭಾಳ ಅದೇನೋ ಈ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಬಿಸ್ನೆಸ್ ಹಾಳು ಮಾಡ್ಕೊಳ್ಳೋ ಟೈಮಲ್ಲಿ ಎದುರ್ಕೊಳ್ಳಲ್ಲ. ಅದ್ಯಾಕೋ ಜ್ಯೋತಿಷ್ಯ ಕಲಿಬೇಕಾದ್ರೆ 15 ದಿವಸ ಆಮೇಲೆ ಏನು ಮಾಡೋದು, ಆಮೇಲೆ ಡೌಟ್ ಬಂದರೆ ಏನು ಮಾಡೋದು? ಎಲ್ಲ ನಾವು 8 ವರ್ಷದಿಂದ ಮಾಡಿದ್ದೀವಿ ರೀ, 8 ವರ್ಷದಿಂದ ಮಾಡಿದ್ದೀವಿ. 20,000 ಜನ, ಇಷ್ಟು ಜನ ಮಾತಾಡೋದ್ರಲ್ಲ ಇವತ್ತು. ಏನಕ್ಕೆ ಮಾತಾಡಿದ್ರು? ಅವ್ರಿಗೆಲ್ಲ ಗೊತ್ತು ಯಾವ ಥರ ಮಾಡ್ತಾರೆ ಗುರೂಜಿ, ಹೇಗೆ ಹೇಳ್ಕೊಡ್ತಾರೆ, ನಮ್ಮ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಅಂತ ಕೊಡ್ತಾರೆ. ಸೊ ಮಿಸ್ ಮಾಡಬೇಡಿ. ಸೊ ಕ್ಲಾಸಸ್ಸು ಶನಿವಾರ ಇದೆ, ಶನಿವಾರ ಪ್ರಾರಂಭವಾಗುತ್ತೆ. ಕುಟುಂಬ ಸಮೇತ ಕಲೀರಿ. ಒಂದು ಬ್ರೇಕ್ ಆದಮೇಲೆ ವಾಪಸ್ ಬರೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಮ್ಮ ಕ್ಲಾಸಸ್ಸು ಶನಿವಾರ ಇರ್ತಕ್ಕಂಥದ್ದು, ಜಾಯ್ನ್ ಆಗಿ. ಹಾಗೆ ನಮ್ಮ ಕ್ಲಾಸಸ್ಸು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಇರ್ತಕ್ಕಂಥದ್ದು. ಕೆಲವು ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ 11ರಿಂದ 1 ಗಂಟೆ ಇರ್ತಕ್ಕಂಥದ್ದು ಇದೆ. ಹಾಗೆ ಕೆಲಸಕ್ಕೆ ಹೋಗಿರ್ತಕ್ಕಂಥವ್ರಿಗೆ ಸಂಜೆ 7ರಿಂದ 9 ಅಂತ ಹೇಳಿದ್ದಾರೆ. ಆಮೇಲೆ ಭಾಳಷ್ಟು ಜನ ನೈಟ್ ಕೇಳಿದ್ದಾರೆ, 10 ಗಂಟೆ ಕೊಡಿ ಸರ್, ಕ್ಲಾಸಸ್ ಮಾಡಿ ಸರ್ ಅಂತ. ಸೊ ಅದನ್ನು ಆಲೋಚನೆ ಮಾಡೋಣ. ಈಗ ಸದ್ಯಕ್ಕೆ ಈ ಶನಿವಾರ ಕ್ಲಾಸಸ್ ಇರ್ತಕ್ಕಂಥದ್ದು 15 ದಿವಸ ಇರುತ್ತೆ, ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ. ಜಾಯ್ನ್ ಆಗಿ. ಕರೆ ಇದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್, ತುಮಕೂರಿಂದ ದೇವರಾಜ್ ಅಂತ. ದೇವರಾಜ್ ಅಂತ ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಅದೇ ನಮ್ ಬಗ್ಗೆ ಸರ್, ನಮ್ಗೆ ಡೇಟ್ ಆಫ್ ಬರ್ತ್ ಇಲ್ಲ. 1 to 249, 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249. 26. ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ಅದೇ ದುಡ್ಡಿಂದು ವಾಪಸ್ ಬರ್ತಾ ಇಲ್ಲ ಅಂತ ಕೊಟ್ಟಿರೋ ಅದಕ್ಕೆ. ಕೊಡೋ ಟೈಮಲ್ಲಿ ಯಾಕೆ ನೀವು ಜಾತಕ ಹಾಕಿಲ್ಲ? ಜಾತಕ ಹಾಕಕ್ಕೆ ಏನಾದ್ರು ರಿಸ್ಕ್ ಏನ್ ಮಾಡ್ತೀರಾ? ಮುಂಚೆ ಹಳೆಯ ಕಾಲದಲ್ಲಿ ಒಂದು ಯಾವ್ದು ಬಿತ್ತನೆ ಮಾಡಬೇಕು ಅವಾಗ್ಲೂ ಕೂಡ ಜನ ಕೇಳೋರಂತೆ. ಆಮೇಲೆ ಯಾರಿಗಾರು ನಾನು ಕ್ರಯ ವಿಕ್ರಯ ಅಂತ ನೋಡಿ, ಪಂಚಾಂಗದಲ್ಲಿ ಕ್ರಯ ವಿಕ್ರಯ ಅಂತ ಬರ್ತದೆ. ಅದನ್ನು ಕೂಡ ಅದೇ ತರ ಬಂದಿರತಕ್ಕಂಥದ್ದು. ಇಲ್ಲಿ 6ನೇ ಮನೆ ನಿಮಗೆ ಬುಧ ಬಂದಿದೆ, ಅದ್ರ ಜೊತೆಗೆ ಶನಿಯ ಕಾಂಬಿನೇಷನ್ ಬಂದಿದೆ. ಬುಧ ಮತ್ತೆ ಶನಿ ಕೇಳೋಣ ಹೆಂಗಿದೆ ಅಂತ. ಫಸ್ಟ್ ಬುಧ ನೋಡೋಣ. ಕೊಟ್ಟಿರ್ತಕ್ಕಂಥದ್ದು ವ್ಯಾಪಾರಕ್ಕೆ ಯಾವುದಕ್ಕೂ ಒಂದು ಕೊಟ್ಟಿರ್ತೀರಾ, ಕೆಲವರು ಕೊಡ್ತಾರೆ. ಎಷ್ಟು ಜನ ಕೊಟ್ಟಿದ್ದೀರಾ? ಒಂದ್ 2-3 ಜನ ಕೊಡ್ಬೇಕು. 7 ಅಂತಂದಾಗ ಹೆಚ್ಚು ಜನ ಕೊಟ್ಟಿದ್ದೀರಾ ಅಂತ ಅರ್ಥ. ಅಲ್ಲಿ 7 ಅಂದ್ರೆ 3 ಪೀಪಲ್. ಕೆಲವರು ಕೊಡ್ತಾರೆ. ಹಾಗೆ ಕೆಲವರು 6ನೇ ಮನೆ ಬುಧ ಮತ್ತೆ 7ನೇ ಮನೆ ಶನಿ, ಕೆಲವರು ಶನಿ ಕಾಂಬಿನೇಷನ್ ಮಿಕ್ಸೆಡ್ ಬರ್ತಾ ಇದೆ. 11 ನಿಧಾನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ, ಒಟ್ಟಿಗೆ ಕೊಡಕ್ ಸಾಧ್ಯ ಇಲ್ಲ. ಏನ್ ಮಾಡ್ಬೋದು ಸರ್ ಅದಕ್ಕೆ? ಇದಕ್ಕೆ ಮೊಸರನ್ನು ದಾನ ಮಾಡಿ. ಶುಕ್ರವಾರ 4 ದಿವಸ 4 ವಾರ. ಆಮೇಲೆ ಕಡಲೆಕಾಳನ್ನ ಗುರುವಾರ ಬಡವರಿಗೆ 4 ವಾರ ಮಾಡಿ. ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಮಂತ್ರ ಹೇಳ್ಕೊಳ್ಳಿ. ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಾವು ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ ಬಗ್ಗೆ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾವು ಗೋಕರ್ಣದಿಂದ. ಗೋಕರ್ಣ. ಮೊದ್ಲು ಏನ್ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ ಗುರುಜಿ. ಏನಾಗಿದೆ ಆರೋಗ್ಯ ನಿಮ್ಗೆ? ದಿನ ಒಂದೊಂದ್ ತರ ಆಗ್ತದೆ. ಏನ್ ಬಾಡಿರಿ ನಿಮ್ದು ಮೇಡಮ್? ದಿನ ಒಂದೊಂದ್ ಆಗುತ್ತೆ ಅಂತಿದ್ರಲ್ಲ, ಹೆಂಗೆ ಅದು? ನಿಮ್ಗೆ ಮೋಸ್ಟ್ಲಿ ಡಾಕ್ಟರ್ಗೆ ನೀವು ಒಂಥರ ರಿಸರ್ಚ್ ಇದ್ದಕ್ಕೆ. ದಿನ ಒಂದೊಂದ್ ಏನೇನಾಗುತ್ತೆ ಹೇಳಿ ಹೋಗ್ಲಿ. ಹೊಟ್ಟೆಲಿ ಏನಾಗ್ತದೆ, ಒಂದೊಂದ್ ದಿನ ಹೊಟ್ಟೆಲಿ ಉಪ್ಪರ ಆಗೋದು, ಮತ್ತೆ ಗ್ಯಾಸ್ಟ್ರಿಕ್ ಆಗೋದು ಎಲ್ಲ ಮಾಡಿದೆ ಗುರುಜಿ. ಮಣಿಪಲ್ಲಲ್ಲಿ ಎಲ್ಲ ಚೆಕ್ ಮಾಡಿದೆ, ಎಲ್ಲ ನಾರ್ಮಲ್ ಗುರುಜಿ. ಸರಿ, ಓಕೆ. 1ರಿಂದ 249 ಸಂಖ್ಯೆ ಹೇಳಿ. ಏನೇನು ಗುರುಜಿ? 1ರಿಂದ 249 ಸಂಖ್ಯೆ ಹೇಳ್ಬೇಕು, ಬೇಗ. 9 ಗುರುಜಿ. ಎಷ್ಟು ವಯಸ್ಸು ಇವಾಗ ನಿಮ್ಗೆ? ನಮ್ಗೆ ವಯಸ್ಸು 49, 50 ಲೆಕ್ಕ ಗುರುಜಿ. 50 ಲೆಕ್ಕ ಹಾಕೊಂಡಿದ್ದೀರಾ? ಸರಿ, ಓಕೆ. ಅರ್ಧ ಸೆಂಚುರಿ ಬಾರಿಸಿದ್ದೀರಾ. ಸರಿ, ಇದು ನೋಡೋಣ. ಕಸ್ಪಲಲ್ಲಿ ನೋಡೋಣ ಏನ್ 6ನೇ ಮನೆ ಬುಧನ ಕಾಂಬಿನೇಷನ್ ಇದೆ, 5ನೇ ಮನೆ ಶುಕ್ರ. ರೆಟ್ರೋಗ್ರೇಡ್ ಬಂದಿಲ್ಲ ಅಂದ್ರೆ ಅಷ್ಟೊಂದೇನು ಚಿಂತೆ ಮಾಡೋಂಗಿಲ್ಲ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ ಒಂದು ಮಂತ್ರ ಬರ್ತದೆ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ. ರಾತ್ರಿ ಹೊತ್ತು ವಾರಕ್ಕೆ 3 ಸತಿ ಗಸಗಸೆ ಪಾಯಸನ ತಗೊಳ್ಳಿ. ಹಾಗೆ ವಾರಕ್ಕೆ 2 ಸತಿ ತಂಗಳನ್ನ ತಿನ್ಬೇಕು. ತಂಗಳನ್ನ ಮೊಸರಲ್ಲಿ ತಿನ್ಬೇಕು.
ಇದು ಒಂದು 3 ತಿಂಗಳು ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಸಣ್ಣ ಸಮಸ್ಯೆ ಅಂತ ಹೇಳಿ ಶುಕ್ರನಲ್ಲಿ 6 ಬಂದಿದೆ. ಸ್ವಲ್ಪ ಅವರೆಕಾಳನ್ನ ಪ್ರತಿ ಶುಕ್ರವಾರ ನಿಮ್ಮ ಹೊಟ್ಟೆಗೆ ನಿವಾಳಿಸಿಕೊಂಡು ಯಾರಿಗಾರು ಬಡವರಿಗೆ ದಾನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಯಾವರು? ಬೆಳಗಾವಿನಿಂದ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ನಿಮ್ಮ ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಇದೆಯಾ? ಹಾ ಸರ್. ಹೇಳಿ. ಡೇಟ್ ಆಫ್ ಬರ್ತ್ 28 6 ಜೂನ್ 1996. ಸಮಯ 10:15 ಬೆಳಿಗ್ಗೆ. ಹುಟ್ಟಿದ ಊರು ಹೇಳಮ್ಮ. ಬಾಗೇವಾಡಿ ಸರ್. ಬಸವನ ಬಾಗೇವಾಡಿ. ಹಿರೇಬಾಗೇವಾಡಿ ಸರ್. ಬಸವನ ಬಾಗೇವಾಡಿ ಅಲ್ವಾ? ಹಿರೇಬಾಗೇವಾಡಿ. ಹಿರೇಬಾಗೇವಾಡಿ. ಹಿರೇಬಾಗೇವಾಡಿ ಬರುತ್ತಾ? ಆ ಊರು ಬರ್ತಾ ಇಲ್ವಲ್ಲ? ಬೆಳಗಾಂ ಸರ್, ಬೆಳಗಾಂ ಡಿಸ್ಟಿಕ್. ಎಷ್ಟು ದೂರ ಬೆಳಗಾಮಿಂದ? 25 ಕಿಲೋಮೀಟರ್ ಸರ್. ಅಷ್ಟೇ. ನಾ ಬೆಳಗಾಂ ಹಾಕೋಣ. ಬೆಳಗಾಂ. ಏನ್ ಪ್ರಶ್ನೆ ಇತ್ತು? ಮಗಳು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು ಇವಾಗ? ಆಕಿ 27 ಸರ್. 27. ಯಾವಾಗಿಂದ ಶುರು ಮಾಡಿದೀರಾ? 3 ವರ್ಷ ಆಗ್ತಾರೆ. ಗಂಡುಗಳು ಇದುವರೆಗೂ ಯಾವ್ದು ಬಂದಿಲ್ವಾ? ಬರ್ತಾ ಇದ್ದಾರೆ ಸರ್. ನಮಗ ಪಸಂದ್ ಬಂದ್ರೆ ಅವ್ರಿಗೆ ಬರ್ತಿಲ್ಲ. ಈಗೆಲ್ಲ ಒಪ್ಪದೇ ಒಂದು ಇಂಪಾರ್ಟೆಂಟ್. ಜಾತಕ ಪ್ರಾಬ್ಲಮ್ ಅಲ್ಲ ಅಲ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಜಾತಕದ ಮೇಲೆ ಕಣ್ಣಾಕ್ಬಿಡ್ತೀರಾ. ಜಾತಕ ಅಲ್ಲ. ಜಾತಕದಲ್ಲಿ ಕರ್ಮಾನುಸಾರ ಹುಡುಗರು ಬರ್ತಾರೆ. ನಿಮಗೆ ನಮ್ಮ ಮಗಳು ಇದು ಓದಿದಾಳೆ, ಅವನು ಅದೋದಿಲ್ಲ. ಓದೋದು ಮುಗಿದ ಮೇಲೆ ಅವನ ಸಂಪಾದನೆ ಮುಗಿದ ಮೇಲೆ ಸ್ವಂತ ಮನೆ ಇದೆಯಾ, ಸ್ವಂತ ಮನೆ ಇದೆಯಾ ಅಂದಮೇಲೆ ಕಾರ್ ಇದೆಯಾ ನೋಡಿಸ್ತಾನ. 360 ಡಿಗ್ರಿ ವರ್ಕ್ ಆಗೋದು ಸ್ವಲ್ಪ ಕಷ್ಟ. 7ನೇ ಮನೆ ನೋಡಿ, ಗುರು ರೆಟ್ರೋಗ್ರೇಡ್ ಬಂದಿದೆ. ಈ ಗುರು ರೆಟ್ರೋಗ್ರೇಡ್ ಸ್ವಲ್ಪ ನಿಧಾನ ಅಂತ ಬರುತ್ತೆ. ಮ್ಯಾರೇಜ್ ಅಲ್ಲಿ ಈಗ ನಡೀತಾ ಇರ್ತಕ್ಕಂಥ ಒಂದು ದಶಾ ನೋಡಿದಾಗ 8ನೇ ಮನೆ ಇದೆ, ಅಬ್ಸ್ಟಕಲ್ಸ್ ಇರುತ್ತೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಅಂತ ಬರ್ತಾ ಇದೆ. ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ದಶಾ ಏನೇ ಆಗುತ್ತೋ ಅದೇ ಆಗೋದು. ಇಲ್ಲಿ ನೋಡಿ ಸಕ್ಸಸ್ ರೇಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಡ್ ಮ್ಯಾರೇಜ್, ಮ್ಯಾರಿಡ್ ಲೈಫ್ ಇಸ್ ಬ್ಯಾಡ್, ಟೆಂಪರರಿ ಸಪರೇಷನ್ ಇನ್ ಮ್ಯಾರೇಜ್. ಮದುವೆ ಆದ್ಮೇಲೂ ತಾತ್ಕಾಲಿಕವಾಗಿ ದೂರ ಇರ್ತಾರೆ, ಒಂದೇ ಮನೇಲಿದ್ರು ಕೂಡ ಸಪರೇಟ್ ರೂಮಲ್ಲಿ ಇರ್ತಾರೆ ಅಂತ ಹೇಳಿ ದಶಾ ಫಿಕ್ಸ್ ಮಾಡ್ಬಿಟ್ಟಿದೆ. ಸೊ ಇದಕ್ಕೆ ಏನ್ ಮಾಡಬೇಕು? ಪೂರಕವಾಗಿ ಇಲ್ಲಿ ಎಳ್ಳೆಣ್ಣೆ, 8ನೇ ಮನೆ ಎಳ್ಳೆಣ್ಣೆ ಅವಾಗವಾಗ ಅವ್ರ ಹೆಸರಲ್ಲಿ ದಾನ ಮಾಡ್ತಾನೇ ಇರಬೇಕು, ಮೊದಲನೇದು. ಅದಾದ ನಂತರ ನೀವು ಒಂದು ಬಹಳ ಇಂಪಾರ್ಟೆಂಟ್, ಹುಡುಗನ ಹತ್ರ ಹೆಚ್ಚಾಗಿ ಹುಡುಗಿ ಮಾತಾಡಿ ನೀವು ಕೂತ್ಕೊಂಡು ನೀವು ಚೆನ್ನಾಗಿರ್ತೀರಾ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿದ್ರೆ ಮಾತ್ರನೇ ನಿಮ್ಮ ಮಗಳಿಗೆ ಸಕ್ಸಸ್ಸು. ಇಲ್ಲಾಂದ್ರೆ 100% ಜಾತಕ ಹೇಳ್ತಾ ಇದೆ ಇವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆ ಕೊಡ್ತೀನಿ ಅಂದ್ರೆ ವೈವಾಹಿಕ ಜೀವನದಲ್ಲಿ ನೋವು ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಹೇಳಿದೆ. ಜ್ಯೋತಿಷ್ಯ ಕಲೀರಿ, ಇನ್ನೂ ಅತಿ ಹೆಚ್ಚಾಗಿ ನಿಮಗೆ ವಿಚಾರಗಳು ತಿಳಿಯುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳೋದು. ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡ್ತೀರಾ. ಇದು ಖರ್ಚು ಮಾಡಿ ಎಂತ ಹುಡುಗನ ಕಾಂಬಿನೇಷನ್ ತಗೊಂಡ್ಬರ್ಬೇಕು ನಿಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ವಿದ್ಯಾರ್ಥಿಗಳು ಅವರ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ ಬನ್ನಿ ಏನ್ ಹೇಳಿದ್ದಾರೆ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಜಿ ಅಂತ. ನಾನು 77ನೇ ಬ್ಯಾಚ್ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವರ ಸಾರಥ್ಯದಲ್ಲಿ ನಾನು ನಕ್ಷತ್ರ ನಾಡಿ, ಭೃಗನಂದ ನಾಡಿ, ಹೈಯರ್ ಕ್ಲಾಸು, ಜೈಮಿ ಜ್ಯೋತಿಷ್ಯ ಮತ್ತು ಡಾಕ್ಟ್ರಿನ್ ಆಫ್ ಅಸ್ಟ್ರಾಲಜಿ ಡಾಕ್ಟರೇಟ್ ಪಡೆದಿದ್ದೀನಿ. ಈಗ ಮಾಸ್ಟರ್ ವಾಸ್ತುನು ಪಡೆದಿದ್ದೀನಿ. ನಕ್ಷತ್ರ ನಾಡಿ ಸುಲಭವಾದ ವಿಷಯ. 15 ದಿನಗಳಲ್ಲಿ ಸುಲಭವಾಗಿ ಸುಲಲಿತವಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕಲೀರಿ. ಇದು ವೈಜ್ಞಾನಿಕ ಜ್ಯೋತಿಷ. ಆಮೇಲೆ ದೋಷಗಳನ್ನು ಮುಕ್ತಿಗೊಳಿಸಿ ದೋಸೆಯನ್ನು ತಿನ್ನಿಸುವ ವಿದ್ಯೆ. ಇದು ತುಂಬ ಸರಳವಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಈ ನಕ್ಷತ್ರ ನಾಡಿಯನ್ನು ಕಲಿತು ವೈಜ್ಞಾನಿಕ ಜ್ಯೋತಿಷವನ್ನು ಬಳಸೋಣ. ನಕ್ಷತ್ರ ನಾಡಿ ಯಾಕೆ ಕಲಿಬೇಕು ಅಂದರೆ, ಇವಾಗ ಯಾವುದೇ ವಿದ್ಯೆದಲ್ಲೂ ಸಮಸ್ಯೆಗಳನ್ನು ಕಂಡುಹಿಡಿಯೋದಕ್ಕಾಗದೇ ಇರೋದು ನಕ್ಷತ್ರ ನಾಡಿಯಲ್ಲಿ ಕಂಡುಹಿಡಿಬೋದು. ಉದಾಹರಣೆಗೆ ಕೊರೋನಾ ಮಹಾಮಾರಿ ಹೆಂಗೆ ಪಾರಾಗೋದು, ಯಾವ ಥರ ಪರಿಹಾರ ಸಿಗೋದೆಲ್ಲ ನಕ್ಷತ್ರ ನಾಡಿ. ಎಲ್ಲ ತಜ್ಞರು ನಕ್ಷತ್ರ ನಾಡಿಗೆ ಬಂದು ಪರಿಹಾರ ಕಂಡುಕೊಂಡು ಅವ್ರು ಪಾರಾಗಿದ್ದಾರೆ. ಅದಕ್ಕಾಗಿ ನಕ್ಷತ್ರ ನಾಡಿ ಕಲಿತು ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗತ್ತೆ. ಆಮೇಲೆ ಈಗಿನ ಕಾಲದಲ್ಲಿರೋ ಎಲ್ಲರೂ ದೋಷಗಳು ಹೇಳ್ತಾರೆ. ಇಲ್ಲಿ ನಕ್ಷತ್ರ ನಾಡಿಯಲ್ಲಿ ದೋಷ ಹೇಳೋದಿಲ್ಲ. ವಾಟ್ ಇಸ್ ದ ಪವರ್ ಆಫ್ ನಕ್ಷತ್ರ ನಾಡಿ ಅಂತ ಯಾರೋ ಒಬ್ರು ನಾನು ಕೇಳಿದ್ರು. ನನ್ನ ಅನುಭವದ ಪ್ರಕಾರ ಹೇಳಿದೆ, ಕಾಶಿ ವಿಶ್ವನಾಥನ ದ್ವಾರ ಬಾಗಿಲು ತೆಗೆಯುತ್ತೆ, ಆತ್ಮಾರಾಮ ಅಲ್ಲೋಡಾಗ್ತಾರೆ ಅಂತ. ಈ ಕಾಶಿ ವಿಶ್ವನಾಥನ ದ್ವಾರ ಬಾಗಿಲು ಅಂದರೆ ಮನಸ್ಸಿಗೆ ಮಹಾದೇವ ಅಂತಾರೆ. ಮಹಾದೇವಾಗ ಇನ್ನೊಂದು ಹೆಸರು ಕಾಶಿ ವಿಶ್ವನಾಥ. ಆತ್ಮಾರಾಮ ಅಂತಾರೆ. ಇಲ್ಲಿ ರಾಮ ಇರ್ತಾರೆ, ಆತ್ಮಾರಾಮ ಅಲ್ಲೋಡೋಗ್ತಾರೆ. ಉದಾಹರಣೆ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಸ್ಪಿಟಲೈಸ್ ಆದಾಗ ಒಂದು ಪ್ರಶ್ನಾಶಾಸ್ತ್ರ ಕೇಳಿದ್ರು. ಅಂತರ್ಭುಕ್ತಿಯಲ್ಲಿ 4, 6, 8, 12 ಕಾಂಬಿನೇಷನ್ ಇತ್ತು. ವೆರಿ ಸೆನ್ಸಿಟಿವ್ ಟೈಮ್ ಅಂತ ನಾವು ಗ್ರೂಪಲ್ಲಿ ಹಾಕಿದ್ವಿ. ಆಮೇಲೆ ಒಂದು 15 ನಿಮಿಷಕ್ಕೆ ಪವರ್ ಸ್ಟಾರು ಇಲ್ಲ ಅಂತ ಒಂದು ಸುದ್ದಿ ಬಂತು. ಆ ಸುದ್ದಿ ಬಂದ ತಕ್ಷಣ ಇದು
ತಲೆಗೆ ಮಹಾದೇವ ಅಂತಾರೆ, ಮನಸ್ಸಿನಂತೆ ಮಹಾದೇವ. ಆ ಕಾಶಿ ವಿಶ್ವನಾಥ ಅಲ್ಲಾಡೋಗ್ಬಿಟ್ರು. ಆಮೇಲೆ ಆತ್ಮಾರಾಮ ಕುಸ್ಸು ಬಿದ್ದೋಗ್ಬಿಟ್ರು. ಯಾಕಂದರೆ ಎಷ್ಟೋ ಜನಕ್ಕೆ ಮನಸ್ಸು ಇದಾಗ್ಬಿಡು ಒಡೆದೋಯ್ತು. ಆಮೇಲೆ ಎಷ್ಟೋ ಜನ ಆರ್ಟ್ ಫೇಲ್ಯೂರ್ ಆಗ್ಬಿಡ್ತು. ಸೊ ಇದು ನಕ್ಷತ್ರ ನಾಡಿಯ ಒಂದು ಪವರ್. ಅದಕ್ಕೆ ನಕ್ಷತ್ರ ನಾಡಿ ಕಲಿಯೋಣ, ವೈಜ್ಞಾನಿಕವಾದ ಜ್ಯೋತಿಷವನ್ನು ಬೆಳೆಸೋಣ. ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು. ನಮಸ್ಕಾರಗಳು. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹಾಗೆ ನಮ್ಮ ಕ್ಲಾಸಸ್ಸು ಇದೇ ಶನಿವಾರ ಇರ್ತಕ್ಕಂಥದ್ದು 11 ಗಂಟೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದಂಗೆ 15 ದಿವಸ ಅಲ್ಲ, ಹಾಗೆ ನಾವು ಗ್ರೂಪಲ್ಲೇ ಇರ್ತೀವಿ. ಕಳೆದ 5 ವರ್ಷದಿಂದ ನಮ್ಮ ಜೊತೆಲೇ ಇದ್ದಾರೆ. ಅನೇಕ ವಿಚಾರಗಳನ್ನ ಕೇಳಿದಾಗ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಕೆಲವು ವಿಚಾರ ತೀರಾ ಗೊತ್ತಿಲ್ಲ ಅಂದಾಗ ನಾವು ಸ್ವಲ್ಪ ಹೇಳ್ಕೊಡ್ತೀವಿ. ಜನಗಳ ಮೈಂಡಲ್ಲಿ 15 ದಿವಸ ಅಂತ ತಲೆ ಕೂತಿದೆ. 15 ದಿವಸ ಅಲ್ಲ, 15 ದಿವಸಕ್ಕೆ ನಾವು ಏನು ಪೋರ್ಷನ್ ಇರುತ್ತೋ ಮುಗಿಸ್ತೀವಿ. ಆಮೇಲೆ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಜೊತೆನೆ ಇರ್ತೀರಾ. ನೀವು ಎಲ್ಲಿವರೆಗೂ ಇಷ್ಟ ಆಗುತ್ತೆ, ನೀವು ಬೇಜಾರಾಗತ್ತವರೆಗೂ ಇರ್ತೀರಾ, ಗ್ರೂಪಲ್ಲೇ ಇರ್ತೀರಾ, ಬಿಟ್ಟು ಹೋಗ್ತೀರಾ ಆಮೇಲೆ ಆಯಿತು ಅಂತ. ಈ ರೀತಿ ಇರ್ತಕ್ಕಂಥ ಒಂದು ವಿಚಾರ ವೀಕ್ಷಕರಿಗೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ನಮ್ಮ ಜೊತೆಲೇ ಇದ್ದಾಗ ನಿಮ್ಮ ಜಾತಕ ವಿಚಾರ, ಮತ್ತೆ ನಿಮ್ಮ ಕುಂಡಲಿಯ ವಿಚಾರ, ನಿಮ್ಮ ಮಕ್ಕಳ ವಿಚಾರ, ಇನ್ನು ಇರ್ತಕ್ಕಂಥ ಇತರೆ ಅನೇಕ ಸ್ಟೂಡೆಂಟ್ಸ್ ಜೊತೆನೂ ಕೂಡ ಡಿಸ್ಕಸ್ ಮಾಡ್ತಾರೆ. ನಾನು ಹಿಂಗೆ ಅನ್ಕೊಂಡೆ, ಇದು ಕರೆಕ್ಟಾ, ಇದನ್ನ ದಾನ ಮಾಡಬೇಕಾ, ಅದನ್ನ ದಾನ ಮಾಡಬೇಕಾ, ಇದು ಯಾವಾಗುತ್ತೆ, ಅದು ಡಿಸ್ಕಷನ್ ನಡೀತಾನೇ ಇರುತ್ತೆ. ಸೊ ಈ ರೀತಿ ಅದ್ಭುತವಾಗಿರ್ತಕ್ಕಂಥದ್ದನ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಕುಟುಂಬ ಸಮೇತರಾಗಿ ಕಲೀರಿ. ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ನಮಸ್ಕಾರ. ಯಾರ ಬಗ್ಗೆ? ನಾವು ಚಿತ್ರದುರ್ಗದಲ್ಲಿ ಮಾತಾಡ್ತಿರೋದು. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಸರ್. ಏನ್ ಕೇಳ್ಬೇಕಾಯ್ತು? ಅವಳು ವಿದ್ಯಾಭ್ಯಾಸದ ಬಗ್ಗೆ ಅವಳು ಮುಂದೆ ಹೆಂಗಿರ್ತಾಳೆ ಅಂತಂದು. ಮುಂದೆ ಮನುಷ್ಯಲಾಗೆ ಇರ್ತಾಳೆ. ಜ್ಯೋತಿಷ ಕಲೀರಿ. ಎಷ್ಟು ಜನಕ್ಕೆ ಕೇಳ್ತಾರೆ ಕಲೀರಿ ಅಂತ ಹೇಳ್ತೀವಿ. ನಿಮ್ದು ಹಾಕ್ತಿವಿ, ಜಾತಕ ಹಾಕ್ತಿವಿ. ಈಗ ಎಷ್ಟು ವಯಸ್ಸು ಅವಳಿಗೆ? 12 ವರ್ಷ ಸರ್. ಅದೇ 3ನೇ ತಾರೀಕು 2011 ಮೇ 5ನೇ ತಾರೀಕು ಇನ್ನು ನಾನೇನು ಡೇಟೇ ತಗೊಂಡಿಲ್ಲ. ಇನ್ನು ನೀವು ಅಷ್ಟು ಬೇಗ ಹೇಳ್ಬಿಟ್ರಿ. ಡೇಟ್ ತಗೋಬೇಕು ತಾನೆ. ನಾನು ವೆಯ್ಟ್ ಮಾಡ್ರಿ. ಇನ್ನು ಎಷ್ಟು ವಯಸ್ಸು ಅಂತ ಕೇಳಿದೆ ಅಷ್ಟೇ. ಈಗ ಹೇಳಿ. 7ನೇ ಕ್ಲಾಸ್. ಈಗ ಹೇಳಿ ಡೇಟು. 3ನೇ ತಾರೀಕು 5ನೇ ತಿಂಗಳು 2011 ಸರ್. ಅದು ಮಧ್ಯರಾತ್ರಿ 2 ಗಂಟೆ 2:15 ಹುಟ್ಟಿದ್ಲು ಸರ್. 2011? 2011 ಮಧ್ಯರಾತ್ರಿ ಅಂದ್ರೆ 2ನೇ ತಾರೀಕು ರಾತ್ರಿ 3ನೇ ತಾರೀಕು ಬೆಳಿಗ್ಗೆ ಬೀಳುತ್ತಾ, ಅಥವಾ 3ನೇ ತಾರೀಕು ಹೋಗಿದ್ವಿ ಸರ್ ನೈಟು. ಬೆಳಗ್ಗೆ 2:15 ಹುಟ್ಟಿದ್ಲು ಸರ್. 4ನೇ ತಾರೀಕು ತಗೊಳ್ಬೇಕಮ್ಮ. ಎಷ್ಟ್ ಸತಿ ಹೇಳೋದು ನಿಮ್ಗೆಲ್ಲ ಪಬ್ಲಿಕ್ ಅವ್ರಿಗೇನು ಅರ್ಥ ಆಗಲ್ವಾ? ಈ ಹ್ಯಾಪಿ ನ್ಯೂ ಇಯರ್ ಎಲ್ಲ 12 ಗಂಟೆ ಆದ್ಮೇಲೆ ಸೆಲೆಬ್ರೇಟ್ ಮಾಡ್ತೀರಿ. ಇದನ್ನ ಯಾಕೆ ಇಷ್ಟು ಕನ್ಫ್ಯೂಸ್ ಮಾಡ್ಕೋತೀರಾ ಪಬ್ಲಿಕ್ ಅವರು? ಅಲ್ವಾ? 4ನೇ ತಾರೀಕು ತಗೊಳ್ಳಿ. 2 ಗಂಟೆ 2 ಗಂಟೆ 30 ನಿಮಿಷ ಸರ್. 2:15. ಹುಟ್ಟಿದ ಊರು ಯಾವ್ದು? ಊರ್ ನಮ್ ಚಿತ್ರದುರ್ಗ ಪಕ್ಕ ಹಳ್ಳಿ ಸರ್. ಹೋಗೋಣ. ಹುಟ್ಟಿದ ಊರು ಯಾವ್ದು ಹೇಳಮ್ಮ? ಚಿತ್ರದುರ್ಗನ? ಅಲ್ಲೇ ಪಕ್ಕ ತಾನೆ? ಚಿತ್ರದುರ್ಗದ ಹಾಸ್ಪಿಟಲ್ ಅಲ್ಲಿ ಸರ್. ಮತ್ತೆ ಚಿತ್ರದುರ್ಗ ಹಾಸ್ಪಿಟಲ್ ಅಲ್ಲೇ ಮಾಡೋದು. ಇನ್ನೇನು ಯಾರ್ದಾರು ಮನೆ ಕರ್ಕೊಂಡು ಹೋಗಿ ಮಾಡ್ತಾರ? ಏನೇನ್ ಸರ್ ಮಾತಾಡ್ತೀರಿ ನೀವು? ಮೇಷರಾಶಿ ಹುಟ್ಟಿರೋದು ಕರೆಕ್ಟಾ? ಭರಣಿ ನಕ್ಷತ್ರ 4ನೇ ಪಾದ. ಸರಿ ಇದೆಯಾ? ಜ್ಯೋತಿಷ್ಯ ಬಹಳ ಈಸಿ. ಈ ಆ್ಯಪ್ ಕೂಡ ಎಲ್ಲರಿಗೂ ಬರುತ್ತೆ. ಈ ಆ್ಯಪ್ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಮ್ಮ ಭವಿಷ್ಯ ಎಲ್ಲ ಇದ್ರಲ್ಲಿ ನೋಡ್ಕೋಬಹುದು. ಪೂರ್ತಿ ಇರುತ್ತೆ ನೋಡಿ. ಇಲ್ಲಿ ತೋರಿಸ್ತಕ್ಕಂಥ ಶುಕ್ರ ದಶ 2012 ಮುಗೀತು. ಆಮೇಲೆ ಸೂರ್ಯ ದಶ 2018 ಇದೆ, 18 ಮುಗೀತು. ಮತ್ತೆ ಈಗ ಚಂದ್ರ ದಶ ನಡೀತಾ ಇದೆ. ಚಂದ್ರ ದಶ 2028 ಇರುತ್ತೆ ನೋಡಿ. 2028 ಅಂತಂದ್ರೆ ಈಗ 7ನೇ ಕ್ಲಾಸ್ ಹೇಳಿದ್ ನೀವು. 28 ಅಂದ್ರೆ 5. 1 ನಿಮಿಷ ತಡಿಯಮ್ಮ. ಸಮಾಧಾನನೇ ಇಲ್ವಲ್ಲ ಎಮ್ಮನಿಗೆ? ಸಮಾಧಾನವಾಗಿರಮ್ಮ. ಎಲ್ಲಿ ಓಡೋಗ್ಬೇಕು ಜೀವನದಲ್ಲಿ? ಅರ್ಥ ಆಯ್ತಾ? 5 ವರ್ಷ ಇದೆ. 5 ವರ್ಷ ಅಂತಂದ್ರೆ ಹೆಚ್ಚು ಕಮ್ಮಿ 2nd PUC ವರೆಗೂ ಮಾತ್ರ ಈ ಚಂದ್ರದಶ ಅಪ್ಲಿಕೇಬಲ್ ಆಗುತ್ತೆ. ಅದಾದ್ಮೇಲೆ ಮಂಗಳ ದಶ ಅಪ್ಲಿಕೇಬಲ್ ಆಗುತ್ತೆ. ಚಂದ್ರದಶದಲ್ಲಿ 2 ಕಾಂಬಿನೇಷನ್ ನಾರ್ಮಲ್ ಆಗಿ ಸ್ವಲ್ಪ ಹಿನ್ನಡೆ ನಡೆದ್ರು ಕೂಡ 28 ಆದ್ಮೇಲೆ ಮಂಗಳ ದಶ ಬಂದಾಗ ಅದ್ಭುತವಾಗಿ ಓದ್ತಾರೆ. ಟೀಚಿಂಗ್ ಲೈನ್ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ. ಟೀಚಿಂಗ್ ಲೈನ್ ಅಲ್ಲಿ, ಟ್ರೈನಿಂಗ್ ಲೈನ್ ಅಲ್ಲಿ ಹೋಗ್ತಾರೆ. ಟೀಚಿಂಗ್ ಅಥವಾ ಟ್ರೈನಿಂಗ್ ಅಂತ ಕರೀತಾರೆ. ನೀವು ಇಂಜಿನಿಯರಿಂಗ್ ಮಾಡಿದ್ರು ಟೀಚಿಂಗ್ ಅಥವಾ ಟ್ರೈನಿಂಗು, ನೀವು BSc ಮಾಡಿದ್ರು, BCom ಮಾಡಿದ್ರು ಇಂಜಿನಿಯರಿಂಗ್ ಟ್ರೈನಿಂಗು. ಅದ್ಭುತವಾಗಿರ್ತಕ್ಕಂಥ ಜಾತಕ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಕಲೀರಿ. ಜ್ಯೋತಿಷ್ಯ ಬಹಳ ಈಸಿ. ಇದೇ ತರ ಕಾಂಬಿನೇಷನ್ಸ್ ಹೇಳ್ಕೊಡ್ತೀನಿ. ಒಂದಾದ್ಮೇಲೆ ಒಂದು ಹೆಂಗ್ ಬರುತ್ತೆ ಕಾಂಬಿನೇಷನ್, 4 ಹೇಗ್ ಬಂತು, ಯಾವ ನಕ್ಷತ್ರದಲ್ಲಿ ಬಂತು, ತುಂಬಾ ಈಸಿ ರೀ. ಪಬ್ಲಿಕ್ ಬೆಳಗಿಂದ ನಾವು ಹೇಳ್ತೀವಿ. ಇದು
ಅದೃಷ್ಟ ಪಡೆದಿರಬೇಕು ಇದು ಕಲಿಬೇಕು ಅಂತಂದ್ರೆ. ನಾನು ಹೇಳ್ತೀನಿ ಎಷ್ಟೊಂದು, ನಾನು ಕರಿತಾ ಇದ್ದೀನಿ ಎಷ್ಟೊಂದು ಜನಕ್ಕೆ, ಅದು ಬಿಡಿ, ಬರ್ತಾರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾ ಇರ್ತಾರೆ, ಇಷ್ಟೊಳಗೆ ಮುಗಿತಾ ಇರುತ್ತೆ. ವೀಕ್ಷಕರು ಮನೇಲಿರ್ತಕ್ಕಂಥವ್ರು ಅದೇನೋ ಕೆಳಗಡೆ ನಂಬರ್ ನೋಡ್ಬಿಡ್ತೀರಲ್ಲ, ಹಾಕಿರ್ತೀವಿ ನೋಡಿ ಕೆಳಗಡೆ, ಕರೆ ಮಾಡಿ 080 ಕಾಲ್ ಮಾಡಿ ಕೇಳ್ಕೊಂಬಿಟ್ಟು ಮಲ್ಕೊಂಬಿಡೋಣ ಅನ್ನೋ ಜಾಯಮಾನದಲ್ಲಿ ಇರಬೇಡಿ. ಎದ್ದೋಳಿ, ಇದೇ ಶನಿವಾರ ಬೆಳಿಗ್ಗೆ ಕ್ಲಾಸ್ ಇದೆ, ಕಲಿತೀನಿ, ತಗೊಳ್ಳಿ, ಒಳಗಡೆ ತಗೊಳ್ಳಿ, ಏನಾರು ಕಲ್ತ್ಬಿಟ್ಟು ನನ್ನ ಜೀವನ ನಾನು ಏನೋ ಒಂದು ರೂಢಿ ಮಾಡ್ಕೊಳ್ತೀನಿ. ಇನ್ನೂ ನೀವು ಕಲ್ತಾದ್ಮೇಲೆ ಇನ್ನೂ ಒಂದು 1000 ಜನ 100 ಜನಕ್ಕೆ ನೀವು ದಾರಿದೀಪ ಆಗ್ಬೇಕು. ಎಲ್ಲರೂ ಹೇಳ್ತಾರೆ ನಾನೇನಾದ್ರು ಸಾಧನೆ ಮಾಡ್ಬೇಕು, ಏನೋ ಸಾಧನೆ ಮಾಡಬೇಕು. ಜನಗಳಿಗೆ, ಎಷ್ಟೋ ಜನಗಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥದ್ದು. ಅಂಥ ವಿಚಾರದಲ್ಲಿ ನಿಮ್ಗಳಿಗೆ ತಿಳ್ಕೊಂಡು ನೀವು ದಾರಿ ತೋರಿಸ್ಬೋದು. ಹಾಗೆ ಒಂದು ತಿಳ್ಕೊಳ್ಳಿ, ಎಲ್ಲರೂ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಮುಂದಿನ ಕಾಲ ತೊಳಕಿನ ಮುಂಚೆ ಒಂದು ವಿಚಾರ ಹೇಳ್ತೀನಿ. ತುಂಬಾ ಜನ ಏನ್ ಹೇಳ್ತಾರೆ, ಜ್ಯೋತಿಷ್ಯ ಕಲ್ತು ಬಿಟ್ಟಿದ್ದಾನೆ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅಂತ. ಮುಟ್ಟಾಳ್ರು ನೀವೆಲ್ಲ ಮಾತಾಡೋರೆಲ್ಲ ಮುಟ್ಟಾಳ್ರು. ಯಾಕೆ ಅಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ ತಾನೆ. ಅವನು ಡಾಕ್ಟರ್ ಆದ್ರೆ ಏನು, ಇಂಜಿನಿಯರ್ ಆದ್ರೆ ಏನು, ಅಥವಾ ಜ್ಯೋತಿಷ್ಯರಾದ್ರೆ ಏನು. ಈಗ ಡಾಕ್ಟರ್ ಅಂತ ಬಗ್ಗೆ ಕೇಳ್ತೀನಿ ನೋಡಿ, ಎಲ್ಲ ವೀಕ್ಷಕರು ಕೇಳಿಸ್ಕೊಳ್ಳಿ. ನೀವು ಕರೆ ಮಾಡೋದ್ರಲ್ಲಿ ಕುತ್ಕೊಬಿಡಿ, ಇಲ್ಲಿ ಕೇಳಿಸ್ಕೊಳ್ಳಿ, ವಿಚಾರಗಳು ಹೇಳ್ತೀನಿ. ಡಾಕ್ಟರ್ ಆಗಿದ ತಕ್ಷಣ ಎಲ್ಲರೂ ಅವನಿಗೆ ಕಾಯಿಲೆ ಬರಬಾರ್ದು ಅಂತ ಏನಾರು ಇದೆಯಾ? ಜನಗಳೆಲ್ಲ ಬೈತಾರೆ ಆಮೇಲೆ, ನೀನ್ ಡಾಕ್ಟರ್ ಆಗಿದೆಯಲ್ಲೋ, ನಿನಗೆ ಕ್ಯಾನ್ಸರ್ ಬಂದಿದೆ, ಡಾಕ್ಟರ್ ಆಗಿದೆಯಲ್ಲೋ, ನಿನ್ ಕಿಡ್ನಿ ಫೇಲ್ಯೂರ್ ಆಗಿದೆ. ಎಷ್ಟು ಜನ ಡಾಕ್ಟ್ರು ವಯಸ್ಸಾದ ಮೇಲೆ ಡಯಾಲಿಸಿಸ್ಗೆ ಹೋಗಿದ್ದಾರೆ, ಎಷ್ಟು ಜನ ಡಾಕ್ಟ್ರು ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತಿದ್ದಾರೆ, ಎಷ್ಟು ಜನ ಡಾಕ್ಟ್ರು ಯಾವುದೋ ಒಂದು ಸಕ್ಕರೆ ಕಾಯಿಲೆಯಿಂದ ನರಳಿ ಸತ್ತಿದ್ದಾರೆ. ಮತ್ತೆ ಹೇಳ್ಬೋದಲ್ವ ನೀವು ಅವ್ರಿಗೆ, ಡಾಕ್ಟರ್ ಆಗಿದೆಯಲ್ಲ, ಡಾಕ್ಟರ್ ಆಗಿದ್ರೆ ಕಾಯಿಲೆ ಬರಬಾರ್ದಲ್ಲ. ಆ ರೀತಿ ಇರ್ತಕ್ಕಂಥ ಮನಸ್ಥಿತಿ ಪಬ್ಲಿಕ್ ಅಲ್ಲಿರೋರಿಗೆ. ಬುದ್ಧಿ ಸ್ವಲ್ಪ ಕಮ್ಮಿ, ಮಾತಾಡ್ಬಿಡ್ತಾರೆ. ಅವ್ರಿಗೆ ಇಲ್ಲಿ ಗೊತ್ತು ಚೆನ್ನಾಗಿ ಮಾತಾಡಕ್ಕೆ, ಇಲ್ಲಿ ಇಲ್ಲ, ಇಲ್ಲಿಂದ ಮಾತಾಡ್ಬೇಕು. ಇದಕ್ಕೂ ಕನೆಕ್ಷನ್ ಇರ್ಬೇಕು ಯಾವಾಗ್ಲೂ. ನಾನು ಎಷ್ಟೊಂದು ಸತಿ ನೋಡ್ತಾ ಇರ್ತೀನಿ, ಈ ಜ್ಯೋತಿಷ್ಯ ಹೇಳಿದ ತಕ್ಷಣ ಅಲ್ಲಿ ಯಾರೋ ಒಂದು ಹೇಳಿದ ತಕ್ಷಣ ಅವನ ಜೀವನ, ಅವನ ಬದುಕು ಅವನಿಗೆ ಗೊತ್ತಿಲ್ಲ. ಏನ್ ಗೊತ್ತಾಗೋದೇನ್ರಿ ಇದು? ಅವನು ಒರಿಜಿನಲ್ ಅಸ್ಟ್ರಾಲಜರ್ ಬಗ್ಗೆ ಮಾತಾಡ್ತಾರೆ. ನಾನು ಒರಿಜಿನಲ್ ಅಸ್ಟ್ರಾಲಜರು ಅವನ ಜಾತಕದಲ್ಲಿ ಬರ್ದಿರುತ್ತೆ, ತಿಳ್ಕೊಳ್ರಿ ಎಲ್ಲರೂ. ಬರ್ದಿರುತ್ತೆ, ಏನ್ ಬರ್ದಿರುತ್ತೆ ನೋಡಪ್ಪ, ನಿನಗೆ ದುಡ್ಡಿಲ್ಲ ಅಷ್ಟೇ, ನಿನಗೆ ಸಂಪಾದನೆಯಲ್ಲಿ ಬಹಳ ಕಮ್ಮಿ, ನೀನ್ ಏನೋ ಒಂದು ಈ ತರ ಸೇವೆ ವೃತ್ತಿಯಲ್ಲಿ ಇದ್ಕೊಂಡು ಹೋಗ್ಬೇಕು. ಏನೋ ಅವನ ಗ್ರಹಚಾರಕ್ಕೋ ಅವನ ಹಣೆ ಬರಕ್ಕೋ ಜ್ಯೋತಿಷ್ಯ ಕಲ್ತ್ಬಿಟ್ಟು ಜ್ಯೋತಿಷ್ಯ ಮಾಡ್ಕೊಂಡಿರ್ತಾನೆ. ಅವ್ನಿಗೆ ಇಷ್ಟೇ ದುಡ್ಡು ಬರುತ್ತೆ ಅಂತ ಇರುತ್ರಿ. ಇರೋದ್ರಲ್ಲಿ ಅವನು ಇರೋ ಒಂದು ಸಮಸ್ಯೆಗೆ ಅದನ್ನ ಪರಿಹಾರ ಮಾಡ್ಕೊಂಡು ನೆಮ್ಮದಿ ತಗೊಂಡ್ಬಂದಿರ್ತಾನೆ. ನಾವುಗಳೆಲ್ಲ ಗೊತ್ತಾ, ಪಬ್ಲಿಕ್ ಅವ್ರು ಗೊತ್ತಾ, ದೂರದಿಂದ ನೋಡ್ಬೇಕು. ಅವ್ನ್ ಕಾರ್ ಇಟ್ಟವನ ಚೆನ್ನಾಗವನೆ, ಮನೆ ಇಟ್ಟವನ ಚೆನ್ನಾಗವನೆ, ಬ್ರೇಸ್ಲೆಟ್ ಎಲ್ಲ ಹಾಕವನ ಚೆನ್ನಾಗವನೆ, ನೆಮ್ಮದಿಯಾಗಿದ್ದಾನ ಅಂತ ಯಾರು ಕೇಳಲ್ಲ. ಈ ಹುಡುಗಂದು ಅಷ್ಟೇ, ನೀವುಗಳೆಲ್ಲ ಹುಡುಗನ ಹುಡ್ಕಕ್ ಹೋಗ್ತಿರಲ್ಲ. ಈ ಹುಡುಗನ್ನ ಹುಡ್ಕಕ್ ಹೋಗ್ಬೇಕಾದ್ರೆ ಇದನ್ನೇ ನೋಡೋದು ನೀವು. ಕಾರ್ ಇದೆಯಾ, ಓದ್ತಾ ಇದ್ದಾನ, ಮಾಡ್ತಾ ಇದ್ದಾನ ಅಂತ. ನೆಮ್ಮದಿಯಾಗಿದ್ದಾನ ಅಂತ ಯಾವತ್ತಾರ ಕೇಳಿದಿರಾ? ಅವನ್ ನೆಮ್ಮದಿಯಾಗಿದ್ರೆ ತಾನೇ ಹುಡುಗಿನ ನೆಮ್ಮದಿಯಾಗಿಡೋದು. ಅದನ್ನೆಲ್ಲ ಮಾಡಲ್ಲ. ಜಾತಕದಲ್ಲಿ, ಶಾಸ್ತ್ರದಲ್ಲಿ ಒಂದು ವಿಚಾರ ಹೇಳಿದೆ. ಹಣೆ ಬರನ ಇದ್ರಲ್ಲಿ ತೋರಿಸ್ತೀನಿ. ಆ ಹಣೆ ಬರ ತೋರಿಸೋ ಟೈಮಲ್ಲಿ ಸಮಸ್ಯೆಗಳು ಇಟ್ಟಿರ್ತೀನಿ. ಆ ಸಮಸ್ಯೆಗಳು ಬರೋ ಟೈಮು ಹೇಳ್ತೀನಿ, ಹೋಗೋ ಟೈಮು ಹೇಳ್ತೀನಿ. ಬಂದು ಹೋಗೋ ಟೈಮಲ್ಲಿ ನೆಮ್ಮದಿಯಾಗಿರು. ಈ ರೀತಿ ಅದ್ಭುತವಾಗಿರ್ತಕ್ಕಂಥವ್ರಿಗೆ ಕೋಟಿ ಜನಕ್ಕೆ ನಾನು ಕರೆದ್ರು ಸ್ವಲ್ಪ ಜನನೇ ಬರೋದು. ನಾನು ಇದು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವ್ರಿಗಿನ್ನೂ ಕರ್ಮ ಸೌದಿರಲ್ಲ. ಆದ್ರೂ ಒಬ್ಬ ಭಗವಂತ ಹೇಳ್ತಾನೆ, ಗುರು ಕರಿತಾ ಇದ್ದಾನೆ ಬಂದ್ಬಿಡಿ, ನಾನು ಕರ್ಮ ಕೊಡೋನು, ಗುರು ಕರ್ಮ ಕಳಿಯೋನು. ಅರ್ಥ ಮಾಡ್ಕೊಳ್ಳಿ, ನಾನು ಭಗವಂತ ಕರ್ಮ ಕೊಡೋನು ನಾನು. ಆದ್ರೆ ಅಲ್ಲೊಬ್ಬರನ್ನ ಇಟ್ಟಿದ್ದೀನಿ ಗುರುವಾಗಿ, ಕರ್ಮ ಕಳಿಸ್ತಾನೆ. ಅದರಲ್ಲಿ ಅನೇಕ ಗುರುಗಳು ಇಟ್ಟಿದ್ದೀನಿ. ಅದರಲ್ಲಿ ಕಳ್ಳ ಗುರುನು ಇಟ್ಟಿದ್ದೀನಿ, ಚೋರ್ ಗುರುನು ಇಟ್ಟಿದ್ದೀನಿ, ಒಳ್ಳೆ ಗುರುಗಳನ್ನು ಇಟ್ಟಿದ್ದೀನಿ. ಆಯ್ಕೆ ನಿಮ್ಮ ವಿವೇಕಕ್ಕೆ ಬಿಟ್ಟಿರೋದು ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವುಗಳು ಕುಟುಂಬ ಸಮೇತರಾಗಿ ಕಲಿಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ರಿ. ಒಳ್ಳೆ ವಿಚಾರ ಇದು. ಹಾಗೆ ನಮ್ಮ ಹಿಂದೂ ಸಂಪ್ರದಾಯನ ಉಳಿಸಿ. ಸುಮ್ಮನೆ ನನ್ನ ಮದುವೆ ಯಾವಾಗಾಯ್ತೋ, ನಂದು ಎಜುಕೇಶನ್ ಏನು ಓದ್ತಾನೆ, ಒಬ್ಬರ ಬಾಯಲ್ಲೂ ಹಿಂದೂ ಸಂಸ್ಕೃತಿ ಉಳಿಸ್ಬೇಕು ಅಂತ ಒಬ್ರಿಗೂ ಬರ್ಲಿಲ್ವಲ್ರಿ ನಿಮ್ಗೆಲ್ಲ? ಕರೆ ಮಾಡಿದ್ರೆ ಒಬ್ರಾರು ಹೇಳ್ತಾರೆ ನಮ್ಮ ಹಿಂದೂ ಬೆಳಿಬೇಕು ಸರ್ ಅಂತ. ಒಬ್ರಾದ್ರೂ ಹೇಳಿದ್ರ? ಒಬ್ರು ಹೇಳಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ರೀ. ಒಬ್ಬಟ್ಟು ಅಂದ್ರೆ ಓಡ್ ಬರ್ತೀರಿ ನೀವೆಲ್ಲ, ಒಗ್ಗಟ್ಟು ಅಂದ್ರೆ ಒಬ್ರು ಬರಲ್ಲ. ನಮ್ಮ ಬೈಟ್ ಒಂದು ಕೊಡ್ತೀರಿ, ಅದಾದ್ಮೇಲೆ ಒಂದು ಬ್ರೇಕ್ ತಗೊಂಡ್ ಬರೋಣ. ನಮಸ್ಕಾರ, ನನ್ನ ಹೆಸರು ವಂದನಾ ಅಂತ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್ 95th ಬ್ಯಾಚ್ ನಲ್ಲಿ. ಅದು ಆದ್ಮೇಲೆ ಇವಾಗ ಗುರೂಜಿ ಅವರು ವಾಸ್ತುದು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರೋವಾಗ ನನಗೆ ತುಂಬಾ ಒಂದು ಆಸಕ್ತಿ ಇತ್ತು. ಇದು ಹೆಂಗೆ ವರ್ಕೌಟ್ ಆಗತ್ತೆ, ಇದು ಡೈರೆಕ್ಷನ್ಸ್ ಏನು, ಎಲ್ರು ಒಂದೊಂದು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದ್ರು. ಸೊ ನಾನು ಆಲ್ರೆಡಿ ನಕ್ಷತ್ರ ನಾಡಿ ಕಲ್ತ್ಕೊಂಡಿದ್ದೀನಿ. ಗುರೂಜಿ ಹೇಳೋದು ಹೆಂಗೆ, ಎಷ್ಟು ಚೆನ್ನಾಗಿ, ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾರೆ ಅಂತ ನನಗೆ ಆಲ್ರೆಡಿ ಅನುಭವ ಆಗಿತ್ತು. ಅದಕ್ಕೋಸ್ಕರ ವಾಸ್ತುದು ಕೂಡ ನಾನು ಕ್ಲಾಸಸ್ ತಗೊಂಡಿದ್ದೀನಿ.
ಅವ್ರು ಹೇಳಿರೋ ಪದ್ಧತಿ, ಅವರು ವಾಸ್ತು ಬಗ್ಗೆ ನನಗೆ ಏನು ಒಂಚೂರು ಗೊತ್ತಿರಲಿಲ್ಲ. ಬಟ್ ಆದ್ರೇನು ಅವ್ರು ಹೇಳಿರೋದು ಎಷ್ಟು ಸುಲಭವಾಗಿತ್ತು ಅಂದರೆ, ಇದು ಇಷ್ಟೇನಾ, ಈ ಥರನ ಪರಿಹಾರ ಮಾಡ್ಕೊಳ್ಳೋದು, ಇಷ್ಟು ಈಸಿಯಾಗಿ ಪರಿಹಾರಗಳು ನಾವು ಮಾಡ್ಕೋಬೋದಾ ಅಂತ ನಮಗೆ ಒಂದು ಭರವಸೆ ಬಂದಿತ್ತು, ಒಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಇವಾಗ ಈ ವಾಸ್ತು ಕ್ಲಾಸಸ್ ತಗೊಂಡಿದ್ದೀನಿ. ಅದು ಎಷ್ಟು ಸುಲಭವಾಗಿ ಗುರೂಜಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ, ಯಾರು ವಾಸ್ತು ಬಗ್ಗೆ ಗೊತ್ತಿಲ್ದಿರೋರು ಕೂಡ ಬಂದು ಈಸಿಯಾಗಿ ಕಲ್ತ್ಕೋಬೋದು ಅಂತ. ಇದು ಇನ್ನೊಂದು ಕಲೆ, ಇನ್ನೊಂದು ವಿದ್ಯೆ ಅಂತ ನಾನು ತಿಳ್ಕೊಳ್ತೀನಿ. ಎಲ್ಲರೂ ಬನ್ನಿ, ವಾಸ್ತು ಬಗ್ಗೆ ಏನು ಗೊತ್ತಾಗಬೇಕಾಗೇ ಇಲ್ಲ ಅಂದ್ರೇನು ನೀವು ಈಸಿಯಾಗಿ ಸುಲಭವಾಗಿ ಕಲ್ತ್ಕೋಬೋದು. ನೀವು ನಿಮ್ಮದೇ ಒಂದು ಸ್ವಂತ ಮನೆಯದೇ ನೀವು ಸ್ವಲ್ಪ ಕರೆಕ್ಷನ್ಸ್, ಚಿಕ್ಕದಾಗಿ ಕರೆಕ್ಷನ್ಸ್ ಮಾಡಿಕೊಂಡು ಎಷ್ಟು ಸುಖವಾದ ಜೀವನ ನಾವು ಇರ್ಬೋದು ಅಂತ ಹೇಳ್ಕೊಂಡು ಧನ್ಯವಾದ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕರೆ ತಗೊಳ್ಳೋಣ, ಆಮೇಲೆ ಒಂದು ವಿಚಾರ ಹೇಳ್ತೀನಿ ನಾನು. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ಸರ್, ಗುಲ್ಬರ್ಗದಿಂದ ಸಂತೋಷ್ ಅಂತ ಮಾತಾಡ್ತಾರೆ. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು? ಸರ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಸರ್. ನಿಮ್ಮ ಬಗ್ಗೆನೇ ಏನ್ ಕೇಳಬೇಕಾಯ್ತು ಸರ್? ನಮ್ಮ ಬಿಸ್ನೆಸ್ ಸ್ವಲ್ಪ ಡಲ್ ಇದೆ. 1 to 241 ನಂಬರ್ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 35 ಸರ್. 35 ಬಿಸ್ನೆಸ್ ಆಗ್ತಾ ಇದ್ದೀನಿ. ಬಿಸ್ನೆಸ್ ಕಾಂಬಿನೇಷನ್ ನೋಡೋಣ. ಒಂದೇ ನಿಮಿಷ. ಕಸ್ಪಲ್ ನೋಡೋಣ. 7ನೇ ಮನೆ ಏನ್ ಹೇಳ್ತಾ ಇದೆ? 7ನೇ ಮನೆ ಶುಕ್ರನ ಗ್ರಹ ಬರ್ತಾ ಇದೆ. ಶುಕ್ರನ ಗ್ರಹ ಬಿಸ್ನೆಸ್ ಬಗ್ಗೆ ನೋಡಿದಾಗ ಸ್ವಲ್ಪ ಕೊಟ್ಟಿರ್ತಕ್ಕಂಥ ಹಣ ಶೀಘ್ರವಾಗಿ ಬರೋದಿಲ್ಲ. 10ನೇದು ಹೆಸರುವಾಸಿಯಾಗಿರ್ತಕ್ಕಂಥ ಬಿಸ್ನೆಸ್, ಒಂದು ಕಾಲದಲ್ಲಿ ಹೆಸರಿತ್ತೋ ಅಥವಾ ಹೆಸರು ಇರ್ತಕ್ಕಂಥ ಬಿಸ್ನೆಸ್. 10ನೇ ಮನೆ ಹೆಸರು ತೋರಿಸ್ತಕ್ಕಂಥದ್ದು. ಈ 5ನೇ ಮನೆ ನಿಮಗೆ ರೊಟೇಷನ್ ಆಗಲ್ಲ ಅಂತ ಬರುತ್ತೆ. 5ನೇ ಮನೆ ಇಸ್ ದಿ ಹೌಸ್ ಆಫ್ ರೊಟೇಷನ್ ಅಂತ. ಈಗ ನಾವು ಏನಾದ್ರು ಒಂದು ಬಿಸ್ನೆಸ್ ಅಲ್ಲಿ ಬಂಡವಾಳ ಹಾಕಿದ್ರೆ ರೊಟೇಷನ್ ಆಗಬೇಕು. ರೊಟೇಷನ್ ಆಗೋದು ಕಷ್ಟ ಈ ಬಿಸ್ನೆಸ್ ಅಲ್ಲಿ. ಮುಂದಕ್ಕೂ ಹೀಗೆ ಇರುತ್ತೆ ಅಂತ ಬಂದಿದೆ. ಕೈಗೆ ಬಾಯಿಗೆ ಬರ್ತದೆ ಸರ್ ಬಿಸ್ನೆಸ್. ಲಾಸ್ ಇಲ್ಲ. ಕೈಗೆ ಬಾಯಿಗೆ ಬರಲ್ಲ. ಏನೋ ಈಗ ನನಗೆ 1 ಲಕ್ಷ ಬಂತ, 1 ಲಕ್ಷ ಲಾಭ. ಇದು ಬಂಡವಾಳ ಹಾಕಿರೋದು 1 ಲಕ್ಷ, ಬಂದಿರೋದು 1,10,000, 20,000. 20,000ದಲ್ಲಿ ಏನ್ ಮಾಡೋದು? ಆ ವಿಚಾರದಲ್ಲಿ ಸದ್ಯಕ್ಕೆ ಮೊಸರನ್ನು ದಾನ ಮಾಡಿ, 2 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಕೈಲಾಶ ಯಂತ್ರ ಒಂದು ಸ್ಥಾಪನೆ ಮಾಡಿ, ನಮ್ಮ ನಕ್ಷತ್ರ ನಾಡಿ ಕಲೀರಿ, ಪ್ರಶ್ನಾಶಾಸ್ತ್ರ ಹಾಕೊಂಡು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದಾ ಅಂತ ನೋಡ್ಬೋದು. ಮುಂದಿನ ಒಂದು ವಿಚಾರದಲ್ಲಿ ನೀವು ಮಾಡಿ, ಇದಕ್ಕೆ ಸೇರ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸಸ್ ಇರುತ್ತೆ ಅಂತ. ಹಾಗೆ ಹೇಳ್ತಾ ಇರ್ತೀನಿ, 15 ದಿವಸಕ್ಕೆ ಮುಗಿಯಲ್ಲ, ಲೈಫ್ ಲಾಂಗ್ ನಮ್ಮ ಜೊತೆನೇ ಇರ್ತೀರಾ. ಕಾಂಬಿನೇಷನ್ಸ್ಗಳು ಕಲಿತಾನೆ ಇರ್ತೀರಾ. ಅನೇಕ ಕ್ಲಾಸಸ್ಗಳು ನಾವು ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಆಸಕ್ತಿ ಇರೋರು ಜಾಯ್ನ್ ಆಗ್ತಾ ಇರ್ತಾರೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಅರ್ಥ ಆಗುತ್ತೆ. ಅರ್ಥ ಆಗಿ ಬೇಜಾರಾಗಿ ಬಿಟ್ಟು ಹೋಗೋರು ಎಷ್ಟೋ ಜನ ಇರ್ತಾರೆ. ಅಯ್ಯೋ ಗೊತ್ತಾಯ್ತು ಬಿಡಪ್ಪ, ಇಷ್ಟೇ ನಮ್ದು ಜೀವನ ಅಂತ. ಎಷ್ಟೊಂದು 6 ತಿಂಗಳು 7 ತಿಂಗಳು ಆಗುತ್ತೆ. ಸೊ ನಾನು ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇ ಮಾತು, ಬರೀ 15 ದಿವಸ ಅಂತ ನಿಮ್ಮ ತಲೆಯಿಂದ ತೆಗೆದಾಕಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಾ, ಹೇಳಿ. ನಮಸ್ತೆ ಸರ್. ನಿಮ್ಮ ಫೋರಂ ಡೈಲಿ ನೋಡ್ತಿರ್ತಾ ಸರ್, ನಡ್ಸ್ಕೊಡ್ತಾ ಇದ್ದೀರಾ? ಹೌದು, ಓಡಿಸ್ತೀವಿ. ನಾಳೆಯಿಂದ ಓಡಿಸ್ತೀವಿ. ಈಗ ನಡೆಸ್ಕೊಡ್ತಾ ಇದ್ವಿ, ಈಗ ನಾಳೆಯಿಂದ ಓಡಿಸ್ತೀವಿ. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕು? ನನ್ನ ಬಗ್ಗೆ ಕೇಳ್ಬೇಕಾಯ್ತು. ಯಾವ ಊರು ನಿಮ್ದು? ನಮ್ದು ಹಾಸನ್ ಡಿಸ್ಟ್ರಿಕ್ಟ್ ಸರ್. ಹಾಸನ್ ಡಿಸ್ಟ್ರಿಕ್ಟ್. ವೆರಿ ಗುಡ್. ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಪ್ರಶ್ನಾಶಾಸ್ತ್ರ. ಓಕೆ. 1 ರಿಂದ 249 ಒಳಗಡೆ 58. ಯಾವ ವಿಚಾರ? ಅದು ಮ್ಯಾರೇಜ್ ಯಾವಾಗುತ್ತೆ ಕೇಳಕ್ಕೆ ಮಾಡಿದ್ವಿ. ಎಷ್ಟು ವಯಸ್ಸು ಇವಾಗ ನಿಮಗೆ? 28 ಸರ್. 28? ಹೌದು ಸರ್. 28ಕ್ಕೆ ಫ್ರಸ್ಟ್ರೇಷನ್ ಬಂದ್ಬಿಟ್ಟಿದ್ಯಾ ಮದುವೆ ಆಗಿಲ್ಲ ಅಂತ? ಇಲ್ಲ ಸರ್, ಮಲ್ಲಿ ಪ್ರಯತ್ನ ಮಾಡ್ತೀವಿ ಅಪ್ಪ ಅಮ್ಮ. 7ನೇ ಮನೆ ಶನಿ ಕಾಂಬಿನೇಷನ್ ಬಂದಿದೆ. ವೈವಾಹಿಕ ವಿಚಾರಗಳನ್ನ ಶನಿಯಿಂದ ನೋಡ್ತೀವಿ ನಾವು. ಇಲ್ಲಿ ಶನಿಯ ಕಾಂಬಿನೇಷನ್ 10-10. ಇಲ್ಲಿ ಮ್ಯಾಚ್ ಆಗೋದಿಲ್ಲ ಅಂತ ಬರುತ್ತೆ. ಬರೋರು ನಿಮ್ಮ ಮನೆತನ ಅವರ ಮನೆತನ ಮ್ಯಾಚ್ ಆಗೋದ್ರಲ್ಲೇ ಒಂದು ಹೈ ಬರುತ್ತೆ, ನಿಮ್ಗೆ ಮ್ಯಾಚ್ ಆಗಲ್ಲ. ಇದು ತುಂಬಾ ಲೋ ಬರುತ್ತೆ, ನಿಮ್ಗೆ ಮ್ಯಾಚ್ ಆಗಲ್ಲ. ಈ ಮ್ಯಾಚಿಂಗ್ ಪ್ರಾಬ್ಲಮ್. ಇಲ್ಲಿ ಮ್ಯಾಚಿಂಗ್ ಪ್ರಾಬ್ಲಮ್ ಅಂದ್ರೆ ಮನೆತನದ ಮ್ಯಾಚಿಂಗ್ ಪ್ರಾಬ್ಲಮ್. 10ನೇ ಮನೆ ಈಗೋನು ತೋರಿಸುತ್ತೆ, ಮ್ಯಾಚಿಂಗು ತೋರಿಸುತ್ತೆ. ಅದು ಬಲಗಡೆ ಬಂದ್ಬಿಟ್ಟು ಬ್ಯಾಡ್ ಇನ್ ಮ್ಯಾರೇಜ್ ಅಂತ ಬಂದಿದೆ. ರಾಹುವಿನ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಮೂಲಂಗಿಯನ್ನ ಪ್ರತಿ ಶನಿವಾರ ದಾನ ಮಾಡಿ. ಈಗ ಭುಕ್ತಿ ನೋಡೋಣ. ಭುಕ್ತಿ ಏನ್ ಮಾಡ್ತಾ ಇದೆ? 9-4. ಹಿರಿಯರಿಂದ ಸ್ವಲ್ಪ ನಿಮಗೆ ಈ ಭುಕ್ತಿ ಒಳಗಡೆ ಹಿರಿಯರ ಅನುಮತಿಯಿಂದ ಬೇಗ ಆಗುತ್ತೆ. ಹಿರಿಯರು ಸ್ವಲ್ಪ ಫೋರ್ಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಯಾವ ಟೈಮ್ ಆಗುತ್ತೆ ಸರ್? ಹೇಳ್ತೀನಿ. ಹಿರಿಯರು ಫೋರ್ಸ್ ಮಾಡಿ, ಹಿರಿಯರಿಗೆ ಫೋರ್ಸ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಹಿರಿಯರಾದ ನಂತರ 7ನೇ ಮನೆಯಲ್ಲಿ 2-9 ಬಂದಿದೆ. ಶುಕ್ರನ ಕಾಂಬಿನೇಷನ್ ಅಲ್ಲೇ ಬಂದಿದೆ.
ಪ್ರಶ್ನಾಶಾಸ್ತ್ರದಲ್ಲಿ ಗುರು ಮತ್ತು ಶುಕ್ರ 2025 ಒಳಗಡೆ ಆಗುತ್ತೆ. ಅದರಲ್ಲಿ 2000 ಗುರುವಿನ ತತ್ವ ಶನಿ ತತ್ವ. 2024 ಅಕ್ಟೋಬರಲ್ಲಿ ನಿಮ್ಮ ಮದುವೆ. ಅಲ್ಲಿಂದ 2025 ಆಗಸ್ಟ್ ಒಳಗಡೆ, ಮಾರ್ಚ್ ಒಳಗಡೆ, ಅಕ್ಟೋಬರಿಂದ ಮಾರ್ಚ್ ಒಳಗಡೆ ಆಗುತ್ತೆ. ಅದು ಸಮಯ. ಆದರೆ ಏನೇನೆಲ್ಲ ಆಗುತ್ತೆ ಆ ಕ್ರಿಯೆಯನ್ನು ನಾವು ಹೇಳಿದ್ವಿ. ನಾನು ಅವಾಗಲೇ ಹೇಳಿದೆ, ಜ್ಯೋತಿಷ್ಯ ಕಲೀರಿ, ನಮ್ಮ ಜೀವನದ ಬಗ್ಗೆ ನಾವು ನೋಡ್ಕೋಬಹುದು ಅಂತ ಹೇಳಿದೆ. ಅದಾದ್ಮೇಲೆ ನಿಮಗೆ ಒಂದು ವಿಚಾರ ಹೇಳಿದೆ, ಹಿಂದೂ ಧರ್ಮ ಅಂತಂದೆ. ಈ ಜ್ಯೋತಿಷ್ಯಕ್ಕೂ ಹಿಂದೂ ಧರ್ಮಕ್ಕೂ ಏನ್ರಿ ಸಂಬಂಧ? ಅದು ಹಿಂದೂ ಧರ್ಮ ಅಂದ್ರೆ ನಾವೆಲ್ಲ ಬೆಳೆಸೋದು ಉಳಿಸೋದು ಅಂತ. ಒಂದು ವಿಚಾರ ಹೇಳ್ತೀನಿ ಕೇಳಿ, ಇದು ಬಹಳ ಸತ್ಯವಾಗಿರ್ತಕ್ಕಂಥ ವಿಚಾರ. ನಮಗೆ ಖುಷಿ ಯಾವಾಗ ಆಗೋದು ಅಂತಂದ್ರೆ, ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳು ನಮಗೆ ತಿಳಿದಿದ್ರೆ. ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಓಕೆ ನನಗೆ ಇವಾಗ ಫೆಬ್ರವರಿಯಿಂದ ನಂಗೆ ಟೈಮ್ ಚೆನ್ನಾಗಿಲ್ಲ, ಫೆಬ್ರವರಿಯಿಂದ ನೆಕ್ಸ್ಟು ಆಗಸ್ಟ್ವರೆಗೂ ಟೈಮ್ ಚೆನ್ನಾಗಿಲ್ಲ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ. ತಿಳ್ಕೊಂಡಾಗ ಏನಾಗುತ್ತೆ, ಅದೇ ಫೆಬ್ರವರಿ ಹೆಚ್ಚು ಕಮ್ಮಿ ಬಂದಾಗ, ಹಿಂದೆ ಮುಂದೆ ಸ್ವಲ್ಪ ಬಂದಾಗ ಸಮಯದಲ್ಲಿ ಒಂದು 10-15 ದಿವಸ ವ್ಯತ್ಯಾಸ ಆಗ್ಬೋದು. ಆಫೀಸಲ್ಲಿ ಕಿರಿಕಿರಿ, ಬಾಸ್ ಕಿರಿಕಿರಿ, ಜೊತೆಲಿರೋರು ಸರಿ ಇರಲ್ಲ. ಅವಾಗ ಸಡನ್ನಾಗಿ ಗೊತ್ತಾಗುತ್ತೆ, ನನ್ನ ಟೈಮ್ ಸರಿ ಇಲ್ಲ ಅಂತ ಗೊತ್ತಿತ್ತು, ಇದಾಗಿದೆ, ಆಗಸ್ಟ್ವರೆಗೂ ನನಗೆ ಹಿಂಗೆ ಇರುತ್ತೆ ಅಂತ ಹೇಳಿ ಭರವಸೆ ಸಿಗುತ್ತೆ ನಮಗೆ. ಈ ಭರವಸೆ ಬಂದಿರೋದು ಎಲ್ಲಿಂದ? ಜಾತಕದಿಂದ ನಮಗೆ ಭರವಸೆ ಬಂದಿರೋದು. ಜಾತಕ ಯಾರ್ದು? ಹಿಂದೂ ಧರ್ಮದ್ದು. ಈ ನಮ್ಮ ಧರ್ಮದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಯೋತಿಷ್ಯ ಅನ್ನೋ ಒಂದು ಶಾಸ್ತ್ರ ಇದೆಯಲ್ಲ, ಅದನ್ನ ಮಾರ್ಕೆಟಲ್ಲಿ ಇರೋರೆಲ್ಲ ಹಾಳು ಮಾಡಿಟ್ಟಿದ್ದಾರೆ. ಅಂದ್ರೆ ನಿಮ್ಮನ್ನೆಲ್ಲ ತಗೊಂಡೋಗಿ ಆ ಪೂಜೆ ಮಾಡಿಸಿ ದೋಷ ಹೇಳಿ ಸಂಪೂರ್ಣವಾಗಿ ಜ್ಯೋತಿಷ್ಯ ಸಿಸ್ಟಮ್ನ ಕೊಲ್ಯಾಪ್ಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಭಾರತದಲ್ಲಿ ಯಾವುದೇ ಒಂದು ಜ್ಯೋತಿಷ್ಯ ಯಾವ ಯೂನಿವರ್ಸಿಟಿಲೂ ಇಲ್ಲ. ಅಂಥ ದರಿದ್ರ ಸ್ಟೇಟಿಗೆ ನಾವು ಬಂದು ಕೂತಿದ್ದೀವಿ ಇವತ್ತು. ಯಾವ ಯೂನಿವರ್ಸಿಟಿಲೂ ಜ್ಯೋತಿಷ್ಯ ಹೇಳಲ್ರಿ. ನಾನು ಡಾಕ್ಟರೇಟ್ ಕೊಡ್ತೀನಿ ಅಂದ್ರೆ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ದಡ್ಡ ಶಿಖಾಮಣಿಗಳು ನಾವು ಡಾಕ್ಟರೇಟ್ ಕೊಡ್ತೀವಿ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಾವು ಡಾಕ್ಟರೇಟ್ ಕೊಡ್ತೀವಿ. ಅರ್ಥ ಆಯ್ತಲ್ಲ? ಡಾಕ್ಟರೇಟ್ ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ. ಅವ್ರು ಕೇಳೋದು ಯಾವ ಯೂನಿವರ್ಸಿಟಿ ಅಂತೆ. ತಲಕಾಯಿ ಯೂನಿವರ್ಸಿಟಿ ಯಾರು ಅಪ್ರೂವಲ್ಲೇ ಕೊಟ್ಟಿಲ್ಲ. UGC ಅಪ್ರೂವಲ್ ಕೊಡಲ್ಲ ಇದಕ್ಕೆ, ಜ್ಯೋತಿಷ್ಯ ಶಾಸ್ತ್ರಕ್ಕೆ. ಇದೆಲ್ಲ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಎಂಥ ಕಷ್ಟದ ಪರಿಸ್ಥಿತಿಲಿ ಜ್ಯೋತಿಷ್ಯ ಹೇಳ್ಕೊಡೋರು ಇದೀವಿ ಅಂತ. ನಮ್ಗೆ ಯಾವುದು ಮಾನ್ಯತೆ ಇಲ್ಲ. ನಾವು ಒಂಥರ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ನಾವೆಲ್ಲ ಒಂಥರ GST ಕೆಳಗಡೆ ಬರ್ತೀವಿ. ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ 15% GST ಕಟ್ಟಲೇಬೇಕು. ಅದು GST ಲೆಕ್ಕ ವಿದ್ಯಾಭ್ಯಾಸದ ಕೆಳಗೆ ಬರಲಿಲ್ಲ, ಪ್ರಾಡಕ್ಟ್ ತರ ಬಂತು. ಇದೇನೋ ಒಂದು ಮಾರದೆ ಲೆಕ್ಕ ಬಂದಿದೆ. ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ. ನಮಸ್ತೆ, ನನ್ನ ಹೆಸರು ಮೇಘನಾ ಅಂತ. ನಾನು ಗುರೂಜಿ ಹತ್ರ ಅವರ ನಕ್ಷತ್ರ ನಾಡಿ ಸ್ಟೂಡೆಂಟ್ ಆಗಿದ್ದೀನಿ. ಹೈಯರ್ ಕ್ಲಾಸ್ನಲ್ಲಿ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಫೈನಲಿ PhD ಕೂಡ ಕಂಪ್ಲೀಟ್ ಮಾಡಿದೆ ಈ ವರ್ಷ. ನಾನು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದು ಗುರೂಜಿದು ವಾಸ್ತು ಕ್ಲಾಸಸ್ಗೋಸ್ಕರ. ಅದಕ್ಕೋಸ್ಕರ ಅಂತ ನಾನು ನಮ್ಮ ಯಜಮಾನಿಗೆ ಸೈಟ್ ತೊಗೊಳಕ್ಕೂ ಬಿಡಲಿಲ್ಲ. ಅಂಟಿನಲ್ಲೇ ಲರ್ನ್ ವಾಸ್ತು, ನಾವು ಯಾವುದು ಅಲ್ಲಿ ಟಚ್ ಮಾಡೋದು ಬೇಡ ಅಂತ. ವಾಸ್ತು ಕ್ಲಾಸಸ್ಸು 6 days ಇತ್ತು. ಅದು ಒಂಥರ, ಬಟ್ ಕಲಿಸಿದ್ದು 6 days ಒಂದು 13 ವರ್ಷದ ನಾಲೆಜ್ನ ತೊಗೊಂಡಿದ್ದ ಥರ ಇತ್ತು ಆ 6 daysನಲ್ಲಿ. 4 ಡೈರೆಕ್ಷನ್ಸ್ ನಮಗೆ ಗೊತ್ತಿರೋದು, ಬಟ್ ಗುರೂಜಿ ವೈದಿಕ ಮೆಥಡಲ್ಲಿ 32 ಡೈರೆಕ್ಷನ್ಸ್ನು ಕೂಡ ತುಂಬ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದು ಜಾಗದಲ್ಲೂ ಏನೇನು ಬರಬೇಕು, ಅಕಸ್ಮಾತ್ ಬಂದಿಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು, ನಿಮ್ಮದು ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಥರದ ಆಲ್ಟ್ರೇಷನ್ ಇಲ್ಲದೆ ವಾಸ್ತುನ ಡಿಫೆಕ್ಟ್ ಇದ್ದರೆ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು. ವೆರಿ ಸಿಂಪಲ್, ಖರ್ಚೇ ಆಗೋಲ್ಲ, ಜಾಸ್ತಿ ಖರ್ಚೇ ಇಲ್ಲ. ತುಂಬ ಕಡಿಮೆ ಖರ್ಚಿನಲ್ಲಿ ಹೇಗೆ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೋಬೇಕು ಅಂತ ತುಂಬ 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 ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ರು, ತುಂಬ ಕ್ಲಿಯರ್ ಆಗಿ ಹೇಳ್ಕೊಟ್ರು. ಆಮೇಲೆ ಅವ್ರು ಬರೆದಿರೋ ಬುಕ್ ಅಂತೂ ಇಟ್ಸ್ ಲೈಕ್ ಎನ್ಸೈಕ್ಲೋಪೀಡಿಯಾ ಥರ ಇದೆ. ಆ ಬುಕ್ಕು ಇದ್ಬಿಟ್ರೆ ವಿ ಕ್ಯಾನ್ ಬಿ ಪೀಸ್ಫುಲ್ ಅನ್ಸುತ್ತೆ. ಅವಾಗ ನಾವು ಮನೆಗೆ ಎಲ್ಲೆಲ್ಲಿ ಏನೇನು ಬೇಕು ಎಲ್ಲ ಏನೇನು ಅಡ್ಜಸ್ಟ್ಮೆಂಟ್ ಬೇಕು ಎಲ್ಲ ಮಾಡಿಕೊಂಡು ನಮ್ಮ ಜೀವನನ ಸ್ವಲ್ಪ ಮನೆಯಲ್ಲಿ ಒಂದು ಆರಾಮಾಗಿ ಎಲ್ಲರೂ ಇರೋ ಥರ ಮಾಡ್ಕೊಳ್ಳೋಕ್ಕೆ ಗುರೂಜಿ ಈ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದಂತೂ ನನಗೆ ತುಂಬ ತುಂಬ ಸಂತೋಷ ಆಗಿದೆ. ಅವ್ರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು, ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳಿದ್ರು ತುಂಬ ಕಡಿಮೆ. ಅದು ಅವ್ರ ನಾಲೆಜ್ನ ಅವರು ನಮಗೆ ಇಷ್ಟು ಕಡಿಮೆ ಫೀಸ್ನಲ್ಲಿ ನಮಗೆಲ್ಲ ದಾನ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಫಂಕ್ಷನ್ನ ಆರ್ಗನೈಸ್ ಮಾಡ್ತಾರೆ ಅವ್ರ ಸ್ಟೂಡೆಂಟ್ಸ್ಗೋಸ್ಕರ ಅಂತ. ಎಷ್ಟು ಸೆಲ್ಫ್ಲೆಸ್ ಆಗಿರ್ತಾರೆ. ಈಸ್ ರಿಯಲಿ ಲೈಕ್ ಈಕ್ವಲ್ ಟು ಅ ಗಾಡ್. ಓಕೆ, ಬಹಳಷ್ಟು ವಿದ್ಯಾರ್ಥಿಗಳು ಅವರ ಅನಿಸಿಕೆ ಅಭಿಪ್ರಾಯನ ಇವತ್ತು ಹೇಳಿದರು. ಹಾಗೆ ಶನಿವಾರ ಬೆಳಿಗ್ಗೆ 11ರಿಂದ 1 ಗಂಟೆ ಇರ್ತಕ್ಕಂಥದ್ದು. ನಾನು ಅನೇಕ ವಿಚಾರಗಳನ್ನ ನಿಮಗೆ ಹೇಳಿದ್ದೀನಿ. ಮೊದಲನೇದು ಮತ್ತೊಂದು ಸತಿ ಹೇಳ್ತೀನಿ,
ಎಜುಕೇಷನ್ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ, ಹಾಗೆ ಕೋರ್ಟ್ ಕೇಸಲ್ಲಿ, ಹಾಗೆ ಮನೆ ಕಟ್ಟೋ ವಿಚಾರದಲ್ಲಿ, ಯಾರಿಗಾರು ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಬರುತ್ತೋ ಇಲ್ವೋ ಅಂತ ಫಸ್ಟೇನೆ, ಇವರು ಕೊಡ್ತಾರಲ್ವ ಅಂತ ಫಸ್ಟೇನೆ ನೀವು ದುಡ್ಡು ಹಾಕೋಬೋದು. ಅಷ್ಟು ಸಹಾಯವನ್ನು ನಮ್ಮ ಗ್ರಹಗಳು ಮಾಡ್ತವೆ. ವೈಜ್ಞಾನಿಕ ನೆಟ್ಟು ಅಂತ ಹೇಳ್ತಾರೆ. ಇವತ್ತು ಭೂಮಿಲಿರ್ತಕ್ಕಂಥ ಪದಾರ್ಥಗಳನ್ನೇ ನಾವು ತಗೊಂಡು ಇಲ್ಲಿ ಒಂದು ಕ್ಯಾಮ್ರಾ ಮಾಡಿದ್ದೀವಿ. ಭೂಮಿಲಿರ್ತಕ್ಕಂಥ ಪದಾರ್ಥಗಳನ್ನೇ ತಗೊಂಡು ನಾವು ಟಿವಿ ಮಾಡಿದ್ದೀವಿ. ಇವತ್ತು ನನ್ನನ್ನು ಈ ಕ್ಯಾಮ್ರಾ ಮುಖಾಂತರ ನೀವೆಲ್ಲ ನನ್ನ ಟಿವಿಲಿ ನೋಡ್ತಾ ಇದ್ದೀರಾ. ಈ ಪದಾರ್ಥಗಳೆಲ್ಲ ಇಲ್ಲಿಂದ ಬಂದಿರತಕ್ಕಂಥದ್ದು, ಭೂಮಿಯಿಂದನೇ. ಅಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ, ಅದರಲ್ಲಿ ಏನೋ ಒಂದು ತಂತ್ರಜ್ಞಾನ ಇದೆ, ಅಲ್ಲಿ ಏನೋ ಒಂದು ವಿಜ್ಞಾನ ಇದೆ. ನಾವೆಲ್ಲ ಮತ್ತೆ ಬದುಕಿದ್ದೀವಿ, ಇಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ಕಾರ್ಯ ಇದೆ. ಒಂದು ಮೊಬೈಲ್ಗೂ ಒಂದು ಕಾರ್ಯ ಇದೆ, ಕ್ಯಾಮ್ರಾಗೊಂದು ಕಾರ್ಯ ಇದೆ, ಒಂದು ಟಿವಿಗೂ ಕಾರ್ಯ ಇದೆ. ಆದರೆ ಎಲ್ಲ ವಸ್ತುಗಳಲ್ಲಿ ಒಂದು ವಿಚಾರ ಇಲ್ಲ. ಅದು ಯಾವುದು ಅಂದರೆ ಮನಸ್ಸು. ಸೊ ಅದನ್ನ ನಮ್ಮ ಋಷಿಮುನಿಗಳು ಕಂಡುಹಿಡಿದ್ರು. ಏನಪ್ಪ ಇದು, ಎಲ್ಲ ಪದಾರ್ಥಗಳಲ್ಲೂ ಒಂದು ಕೆಲಸ ಅಂತ ಇರುತ್ತೆ, ಆದರೆ ಮನಸ್ಥಿತಿ ಬಗ್ಗೆ ವಿಚಾರ ಇಲ್ಲ. ಮನಸ್ಸಿರೋದ್ರಿಂದನೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಬ್ಯಾಡ್ ಟೈಮ್ ಗುಡ್ ಟೈಮ್ ಅಂತ. ಸೊ ಆ ಬ್ಯಾಡ್ ಟೈಮ್ ಗುಡ್ ಟೈಮ್ ನೋಡ್ಕೋಬೇಕಾ? ಬನ್ನಿ, ಜಾಯ್ನ್ ಆಗಿ. 15 ದಿವಸ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ನಮ್ಮ ಜೊತೆನೆ ನೀವು ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಗ್ರೂಪಲ್ಲಿ ಇರ್ತೀರಾ, ಡಿಸ್ಕಷನ್ ನಡೀತಾ ಇರುತ್ತೆ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ಸು ಮಿಸ್ ಮಾಡ್ಕೋಬೇಡಿ. ಕುಟುಂಬ ಸಮೇತ ಬನ್ನಿ, ಒಳ್ಳೇದಾಗ್ಲಿ. ಸೊ ಹಾಗೆ ಜ್ಯೋತಿಷ್ಯ ಕಲಿತು ನಿಮ್ಮ ಜೀವನ ಫಸ್ಟ್ ನೀವು ನೋಡ್ಕೊಳ್ಳಿ. ಆಮೇಲೆ ಹಾಗೆ ಅನೇಕ ಜನಕ್ಕೆ ನಮ್ಮ ಹಿಂದೂ ಧರ್ಮ ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಈ ಸಬ್ಜೆಕ್ಟನ್ನ ಆಲ್ ಓವರ್ ಯಾರಾದರೂ ಅಮೆರಿಕದವ್ರಿಗೆ ಏನಾದ್ರು ಇದು ಗೊತ್ತಾಗ್ಬಿಟ್ರೆ ಈ ಸಬ್ಜೆಕ್ಟು ಮುಂದೆ ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ, ಅವ್ರು ಎತ್ಕೊಂಡ್ಬಿಟ್ಟು ಅಲ್ಲಿಂದ ನಮಗೆ ಪೇಟೆಂಟ್ ಮಾಡಿ ಕಳಿಸ್ಬಿಡ್ತಾರೆ. ಡೆಫಿನೆಟ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಕಲಿತು ಇದು ನಮ್ಮ ಶಾಸ್ತ್ರ ಅಂತ ಉಳಿಸಿ ಬೆಳೆಸೋಣ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.